ಡ್ಯಾನ್ಸ್ ಕೆರಿಯರ್ನ ಬಂದಾಗ ನಿಮಗೆ ಏನು ಎಕ್ಸೈಟ್ಮೆಂಟ್ ಏನು ಅನಿಸ್ತು? ನಿಮ್ಗೆ ಎಕ್ಸೈಟ್ಮೆಂಟ್ ಏನಿತ್ತು ಇದ್ರೊಳಗ? ಸ್ಟೈಲು ಹಾ ಹಾ ಒಂದ್ ದಿಮಾಕ್ ಔಟ್ ಆಯ್ತು ಅವ್ನಿಗೆ ಎಕ್ಸಾಮ್ಸ್ ಅಂದ್ರೆ ಯಾಕೆ ನಾನು ಮಾಡ್ಬಾರ್ದು ಈ ತರ ಹಾ ಯಾಕೆ ಹಿಂಗ. ಹ್ಮ್ ಸೊ ನಾ ವಿಡಿಯೋನು ಮಾಡ್ತಿದ್ದಿಲ್ಲ ಇನ್ಸ್ಟಾದಾಗ, ಹಿಂಗೆ ರೀಲ್ಸ್ ನೋಡ್ತಾ ನೋಡ್ತಾ ಈಗ ಎಕ್ಸರ್ಸೈಸ್ ಯಾರು ಮಾಡ್ತಾರಲ್ಲ, ಸೊ ನಾ ಡಾನ್ಸರ್ ಯಾಕೆ ನಾ ವಿಡಿಯೋ ಮಾಡ್ಬಾರ್ದು. ನಿಮ್ ಫ್ಯಾಮಿಲಿ ಹೆಂಗ್ ಸಪೋರ್ಟ್ ಮಾಡ್ತಾರೆ ನಿಮ್ದು ಇದ್ರೊಳಗ? ಫ್ಯಾಮಿಲಿ ಏನಾದ್ರು ಇದ್ರೊಳಗ ರೂಲ್ ಇದನ್ನ ಯಾವ ತರ? ಸಪೋರ್ಟ್ ಮಾಡ್ತಾರೆ ಒಟ್ಟೆ ಜರ. ಹೈಟ್ ಬಗ್ಗೆ ಯಾವಾಗ ಮುಜುಗರ ಆಯ್ತು ನಿಮ್ಗೆ? ಅಂದ್ರೆ ಈಗಿನ ತನಕ ನಾವು ಕೂಲ್ ಆಗಿರ್ತೇವೆ, ಈಗ ನಿಮ್ ಹೈಟ್ ಬಗ್ಗೆ ನಿಮ್ಗೆ ಯಾವಾಗ ಮುಜುಗರ ಆಯ್ತು ಅಂದ್ರೆ? ಯಾವಾಗ ಈಗ ನಮ್ಮ ಮೆಜಾರಿಟಿ ಜನ ತಿಳಿತಾ ಇರ್ತದಲ್ಲ, ಸೊ ಅವಾಗ ಬೇರೆ ಡ್ಯಾನ್ಸರ್ ಇದ್ದಿದ್ದಾರೆ ಆಲ್ರೆಡಿ, ಫಾಸ್ಟ್ ಬೇರೆ ಡ್ಯಾನ್ಸರ್, ಸೊ ನೀವು ಡ್ಯಾನ್ಸರ್ ಇದೆ, ಅವ್ರಿಗೆ ನಿಮ್ಗೆ ಏನ್ ವ್ಯತ್ಯಾಸ ಅದ? ಯಾವ್ದಾರ ಅಂದ್ರೆ ಈಗ ನಿಮ್ದು ಫೇಮ್ ಜಾಸ್ತಿ ಅದ, ಅವ್ರ ಫೇಮ್ ಕಮ್ಮಿ ಅದ, ಹೌದಲ್ಲ? ಹಾ, ಇದೇ ಒಂದ್ ರೀಸನ್. ಇದೇ ಚಾನ್ಸ್ ಹೊಡ್ದ್ರಿ ನೀವು? ಚಾನ್ಸ್ ಅಂತ ಈಗ ಆಲ್ಮೋಸ್ಟ್ ಈಗ ಗೊತ್ತಲ್ಲ, ಇದು ಪ್ಲಸ್ ಪಾಯಿಂಟ್ ಅಲ್ಲ, ನಾ ಯೂಸ್ ಯಾಕೆ ಮಾಡ್ಕೊಬಾರ್ದು, ಅದು ನನ್ನ ಥಿಂಗ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಎಲ್ಲರಿಗೂ ಸ್ವಾಗತ. ಸೊ ಈ ಪಾಡ್ಕಾಸ್ಟ್ ಬಂದ್ಬಿಟ್ಟು ನಮ್ಮ ಜೊತೆ ಬೀದರ್ನ ಒಂದು ಫೇಮಸ್ ಡ್ಯಾನ್ಸರ್ ಆದಂತಹ ಸುಜಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಡ್ಯಾನ್ಸ್ ಅನ್ನ ನಾವು ಭಾಳ ಟೈಪ್ಸ್ ಆಫ್ ಡ್ಯಾನ್ಸ್ ನೋಡಿದ್ದೀವಿ, ಬಟ್ ಇವ್ರು ಬಂದುಬಿಟ್ರೆ ಅವ್ರದ್ದು ಸ್ವಂತ ಓನ್ ಟ್ಯಾಲೆಂಟ್ ಮೇಲೆ ಒಂದು ವಿತೌಟ್ ಎನಿ ಕ್ಲಾಸಸ್ ಅಲ್ಲದೇ ಅವರು ಸ್ವಂತ ಒಂದು ಡ್ಯಾನ್ಸನ್ನು ಕಲಿತು ಅವರು ಜನರಿಗೆ ಒಂದು ಸ್ಫೂರ್ತಿಯಾಗಿ, ಜನರಿಗೆ ಒಂದು ಕ್ಲಾಸ್ ಆಗಿ ಮತ್ತು ಜನರ ಒಂದು ಮನೆಗೆದ್ದು, ಸೊ ಅವರು ಸ್ವಂತ ಅವ್ರ ಓನ್ ಕ್ಯಾರಿಯರನ್ನು ಡ್ಯಾನ್ಸ್ ಮೇಲೆ ಮಾಡ್ಕೊಂಡಿದ್ದಾರೆ. ಆ ಡ್ಯಾನ್ಸು ಯಾವ ಲೆವೆಲ್ ಅವರು ತೊಗೊಂಡು ಹೋಗಿದ್ದಾರೆ ಅಂದರೆ ನಾವು ಅದು ಅವ್ರಲಿಂದಲೇ ನಾವು ಕಲಿಯೋಣ. ಓಕೆ, ಸೊ ಮೋಸ್ಟ್ ವೆಲ್ಕಮ್ ಸುಜಿತ್ ಸರ್ಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸುಜಿತ್ ಸರ್, ನಮ್ಮ ಪಾಡ್ಕಾಸ್ಟ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಸರ್ ಡ್ಯಾನ್ಸ್ ಬಗ್ಗೆ ಬಹಳಷ್ಟು ಕ್ರೇಜ್ ಇದೆ ನೀವು ಮಾರ್ಕೆಟಲ್ಲಿ, ಹೌದು ಸರ್. ಹೌದಾ? ಬಹಳಷ್ಟು ಕ್ರೇಜ್ ಇದೆ. ಸೊ ಡ್ಯಾನ್ಸ್ ಅಂದರೆ ನಿಮಗೂ ಡ್ಯಾನ್ಸ್ ಯಾರು ಕಲಿಬೇಕಂತ ಅವ್ರು ನಿಮ್ಗೆ ಆಲ್ರೆಡಿ ಪರಿಚಯ ಮಾಡ್ಕೋತಾರ ಅಂತ ನನಗೆ ಅನಿಸ್ತದೆ ಬೀದರ್ ಲೆವೆಲ್ದಾಗ. ಸೊ ಈ ಥರ ಡ್ಯಾನ್ಸ್ ಒಂದು ಕ್ರೇಜಿನೆಸ್ ನಿಮ್ಗೇನು ಹುಟ್ಕೋತು, ಸೊ ಅದಕ್ಕೆ ತುಂಬ ಧನ್ಯವಾದ. ಸೊ ಈ ಡ್ಯಾನ್ಸ್ ಕ್ರೇಜನ್ನು ನೀವು, ನಿಮ್ಮದು ಮೇನ್ ಮೋಟಿವ್ ಡ್ಯಾನ್ಸ್ ಕ್ರೇಜಸ್ಸನ್ನು ನೀವು ಎಲ್ಲಿಂದ ತಂದ್ರಿ ಸರ್? ಯಾವ ಥರ ಮಾಡ್ತೀರಿ ಅಂದರೆ? ಯಾವ ಥರ ಏನಿಲ್ಲ ಸರ್, 6th ಹಿಡಿದು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. 6th ಸ್ಟ್ಯಾಂಡರ್ಡ್ ಹಿಡ್ಕೊಂಡು? ಹಾಂ, ರೈಟ್. 6th ಸ್ಟ್ಯಾಂಡರ್ಡ್ ಹಿಡಿದು ಮಾಡ್ತಾ ಇದ್ದೀನಿ, ಹಿಂಗೆ ನೋಡಿ ಟಿವಿದಾಗ ನೋಡಿ, ಸೊ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಒಂದು ಸ್ವಲ್ಪ ಡೇಸ್ ಆಗ ಎಷ್ಟು 7th ಹೇಳ್ತಿದ್ದಿಲ್ಲ, 7th ಸ್ಟ್ಯಾಂಡರ್ಡ್ ಅವಾಗ ಕ್ಲಾಸಿಗೆ ಹಚ್ಚಿದ. ಓಕೆ 1 2 3 years ಹಚ್ಚಿದ. ಆಮೇಲೆ ಏನಾಯ್ತು, ಬಿಟ್ಕೊಟ್ಟ. ಸೊ ಬರೋದು ಆಗಲೋಯ್ತು, ಬಿಟ್ಕೊಟ್ಟ. ಆಮೇಲೆ ಕಾಲೇಜ್ ಅದನ್ನು ಕಂಟಿನ್ಯೂ ಆಯ್ತು. ಸೊ ಅದೇನದ, ಡಾನ್ಸ್ ಅಂದ್ರೆ ಹ್ಯಾಬಿಟ್ ಬಿದ್ದದು ಒನ್ ಟೈಪ್, ಅದು ಬೇಕೇ. ಅದು ಬಿಟ್ಟಿರ್ಲಕ್ಕಾಗಲ್ಲ. ಯಾಕಂದ್ರೆ ಈ ಆದ್ರೂ ಬಿ ಕೂಡದು ಡಾನ್ಸ್ ಅಂದ್ರೆ. ಸೊ ಅದ್ರಿಂದ ಏನದ, ಬಟ್ ಸ್ಟೈಲ್ ಶೋಕಿ ಅದು ನೀನ್ ಮುಂದೆ ಬಿ ಹೋಯ್ತೇವ್, ಇದು ಬೇತ ಸ್ಟ್ರಗಲ್ ಮಾಡ್ಬೇಕಾಯ್ತು, ಹಂಗಾರ ಸ್ಟ್ರಗಲ್ ಮಾಡ್ತೇವ್. ಸೊ ಒಟ್ಟೆ ಏನಂದ್ರೆ ಜಸ್ಟ್ ಒಟ್ಟೆ ಟಿವಿನ ಇದು ಮಾಡಿಲ್ಲ, ಟ್ರೈ ಮಾಡಿಲ್ಲ ಹೋಗಲ್ಲ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ದುಡ್ಡು ಬೇಕು, ಸಪೋರ್ಟ್ ಬೇಕು, ಬ್ಯಾಕ್ಗ್ರೌಂಡ್. ಸೊ ನಾ ಇರ್ಲಿ ಮಾಡಮ್, ಟೈಮ್ ಬರ್ತದ. ಸೊ ಹಂಗೆ ಮಾಡ್ಕೊತ ಈ ಲೆವೆಲ್ ಇದ್ದೀನಿ ಇವಾಗ. ಆಲ್ಮೋಸ್ಟ್ ಈಗ ಎಲ್ಲ ತಲೆ ನಾನೇ ಕಲಿಸ್ತೀನಿ, ಹಂಗಾರ ಎಲ್ಲ ತಲಿಲ್ಲ, ಕರ್ದಿನ ತಲಿ. ನಿಮ್ ಕ್ಲಾಸಸ್ ಹೋದಾಗ ನೀವೇ ಮೇನ್ ಡ್ಯಾನ್ಸರ್, ರೈಟ್? ಅಂದ್ರೆ ಇದಕ್ಕೆ ಈಗ ಆಡಿಯನ್ಸ್ ಕೊಡ್ಲಕ್ಕೆ ಏನಾದ್ರು ಟ್ರೈ ಮಾಡ್ರೆ? ಹೈದರಾಬಾದ್ ಲೆವೆಲ್, ಲೈಕ್ ಬಾಂಬೆ, ಒಂದೇನೋ ಸಲ ಇಲ್ಲಿ DKD ಕೊಟ್ಟಿದ. ಸೊ ಅಲ್ಲೇನಾಯ್ತು, ಆಗಿತ್ತು. ಅಲ್ಲಿ ಆಮೇಲೆ ಗೊತ್ತಾಯ್ತು ಮನಿ ಬೇಕು, ನಿಮ್ದು ಬ್ಯಾಕ್ ಬೋನ್ ಬೇಕು, ಸಪೋರ್ಟ್ ಬೇಕು. ಸೊ ಅದ ಕಡೆ ಇರ್ಲಿ, ನಾನು ಥೋಡೆ ಡೇಸ್ ಹೋಗ್ಲಿ, ಇನ್ನ ಈಗ ಕಲ್ತಿದ್ದೇವಲ್ಲ, ಇನ್ನ ಬಿಜರ ಸ್ಟ್ರಗಲ್ ಮಾಡಿ ಇನ್ನ ಟ್ರೈ ಮಾಡಿದೆ. ಸೊ ನಾ ಗಪ್ಪೋಡೋದು. ಓಕೆ ಅಂದ್ರೆ ಮನಿ ಅಂದ್ರೆ ಎಷ್ಟು ಹತ್ತದ ನಿಮ್ಗೆ ಅಂದಾಜು ಯಾವ ಲೆವೆಲ್ ಗೊತ್ತಾಯ್ತು? ಅಂದ್ರೆ ಯಾವ ಸ್ಟೇಜಿಗೆ ಹೋದ್ಮೇಲೆ ಗೊತ್ತಾಯ್ತು ಸರ್? ಆಲ್ಮೋಸ್ಟ್ ಈಗ ಅಮೌಂಟ್ ಇದ್ರೆ ಎಲ್ಲದ, ಅಮೌಂಟ್ ಇದ್ರೆ ಎಲ್ಲದ. ಈಗ ನಮಗ ಆಗಲ್ಲ, ಯಾಕೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅದ್ರ ಕಡೆದು ನಾ ಇನ್ನ ಪ್ರಾಕ್ಟೀಸ್ ಮಾಡಮ್. ಡೈರೆಕ್ಟ್ ಈಗ ನಾರ್ಮಲಿ ಈಗ ಪಬ್ಲಿಕ್ಗೆ ಏನು ಗೊತ್ತಾಗಿ, ಆಸ್ ಎ ನೀವು ಡ್ಯಾನ್ಸರ್ ಆಗಿ ಒಂದು ಲೆವೆಲ್ಗೆ ಹೋಗಿ ಮಾತಾಡಿದ್ರಿ, ಬಟ್ ನಾರ್ಮಲಿ ಪಬ್ಲಿಕ್ಕಿಗೆ ಏನು ಅದ ಅಂತಂದ್ರೆ
ಏನಾದ್ರೆ ಡೈರೆಕ್ಟ್ ಹೋಗ್ಬೋದು, ಟಿಕೆಟ್ ತೆಗಿಬೋದು, ಅಲ್ಲಿ ಆಡಿಯನ್ಸ್ ಕೊಡ್ಬೋದು, ಆಯ್ತು ಇಷ್ಟೇ ಅಲ್ಲ, ಮತ್ತೆ ಇನ್ನೇನು ಅಂತದ ಮ್ಯಾಟ್ರ್, ಹೌದಿಲ್ಲ? ಹೌದು. ನಾರ್ಮಲಿ ನಮ್ಮನ್ನು ನೋಡೋದು ಬರೋದು. ಸೊ ನೀವು ಆಸ್ ಎ ಒಂದು ಡ್ಯಾನ್ಸರ್ ಆಗಿ ಸೊ ಆ ಲೆವೆಲ್ಗೆ ಹೋಗಿರಿ ಅಂದ್ರೆ ಯಾವ ಥರ ಇರ್ತದೆ ಪ್ರೊಸೆಸ್ ಅಂದ್ರೆ ಈಗ? ಸ್ಟಾರ್ಟಿಂಗ್ ಹಂಗಾರ ಒಂದ್ಸಲ ಇದು ಆಗ್ಬೋದು ಸೆಲೆಕ್ಟ್, ಸೆಕೆಂಡ್ ಟೈಮ್ ಬೇರೆ ತೆಲ್. ಸೊ ಅಲ್ಲಿ ಒಳಗೆಲ್ಲ ಪರಿಚಯ ಇರಬೇಕು, ಅಷ್ಟೇ ಸಪೋರ್ಟ್ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಅಂದ್ರೆ ಡೈರೆಕ್ಟ್ಲಿ ಡ್ಯಾನ್ಸ್ ಸ್ಕಿಲ್ ಇತ್ತು ಅಂದ್ರು ನಾವ್ ಅದ್ರ ಹೋಗ್ಬೋದ್ರೆ ಕಂಪಲ್ಸರಿ ನಮಗೆ ಸಪೋರ್ಟ್ ಬೇಕೇ ಬೇಕಾ? ಹಂಗಾರ ಸಪೋರ್ಟ್ ಬೇಕು, ನಾವು ಹೋಗ್ಬೋದು ಬಿ ಟ್ರೈ ಮಾಡಿದ್ರು, ಸ್ವಲ್ಪ ಇರ್ಬೇಕಲ್ಲ. ಸ್ವಲ್ಪ ಅಂದ್ರೆ ಈ ಮ್ಯಾಗಿಂದು ನಾನು ಮನ್ಯಾಗ ನಾನೇ ದೊಡ್ಡವು. ಸೊ ನಮ್ಮ ಮನೆಗೇನು ಮಾಡ್ತಾನೆ ಡಾನ್ಸ್, ಓಕೆ, ಅವ್ರಿಗೂ ಗೊತ್ತದ ಹೋಗ್ಲಿ ಇವ ಅಂತ ಅವ್ರಿಗೆ ಬಿ. ಇದ್ರೊಳಗೆ ನಿಮ್ ಫ್ಯಾಮಿಲಿ ಹೆಂಗ್ ಸಪೋರ್ಟ್ ಮಾಡ್ತಾರೆ? ನಿಮ್ ಇದ್ರೊಳಗ ಫ್ಯಾಮಿಲಿದ ಏನಾದ್ರು ಇದ್ರೊಳಗ ರೂಲ್ ಇದನ್ನ ಯಾವ ತರ ಸಪೋರ್ಟ್ ಮಾಡ್ತಾರೆ? ಫ್ರೆಂಡ್ ಫ್ಯಾಮಿಲಿ ಇದ್ರೊಳಗೆ ಏನಾದ್ರು ಮಾಡ್ತಾರ, ಸಪೋರ್ಟ್ ಮಾಡ್ತಾರ ಒಟ್ಟೆ ಜರ. ಸೊ ಧೀರೆ ಧೀರೆ ಸ್ಲೋಲಿ ಆಯ್ತಾ. ಈಗ ಇದ್ರೊಳಗೆ ನಿಮ್ ಫ್ರೆಂಡ್ಸ್ ಯೋಗದಾನ ಏನಾದ್ರು ಅದ ಇದ್ರೊಳಗ? ನಮ್ಮಲ್ಲೇನು ಫ್ರೆಂಡ್ಸ್ ಅಷ್ಟು ಇದಿಲ್ರಿ, ಅಷ್ಟಕ್ಕಷ್ಟೇ. ಅಷ್ಟಕ್ಕಷ್ಟೇ. ಏನಾದ್ರು ಫ್ರೆಂಡ್ ಸಪೋರ್ಟ್ ಹೈವಿ ಅಂದ್ರೆ ಈ ತರ ಇದ್ದ ಈ ಲೆವೆಲ್ ಲೆವೆಲ್ ಇಟ್ಕೊಂಡಿಲ್ಲ, ಸೇಮ್. ಅಂದ್ರೆ ಈಗ ಡ್ಯಾನ್ಸ್ ಕ್ಲಾಸಸ್ ಏನು ಈಗ ರನ್ ಮಾಡಿದ್ರಿ? ಇನ್ನ ತಗೊಳತ್ತೀವಿ ಕ್ಲಾಸಸ್ ತಗೊಳತ್ತೀವಿ ಅಂದ್ರೆ ಇದು ಕ್ಲಾಸಸ್ ತಗೋಬೇಕು ಮಾಡ್ಬೇಕು ಮಟ್ಬೇಕಂತ ಅಂದ್ರೆ ಯಾವಾಗ ನೋಡಿದ್ರು ಪ್ಲಾನ್ ಮಾಡಿದ್ರಿ ಯಾವ ರೀತಿ ಅಂತ? ಅದೇ ನಾನು ತಿಳ್ಕೊಂಡ ಯಾವ ತರ ಹೆಂಗ ಅಂತ. ಸೊ ಏನ್ ಮಾಡಿದೆವು, ನಮ್ಮಲ್ಲೊಬ್ಬರು ಅಣ್ಣ ಅಂತಾರ, ಅವರು ನಾವು ಪಾರ್ಟ್ನರ್ದಾಗ ಹಾಕಿದೆವು. ಈಗ ಅವ್ರು ಬರ್ತಾರಲ್ಲೋ ಕಲಿಯೋರು, ನಮ್ಗಾರ ಪ್ರಾಕ್ಟೀಸ್ ಆಗ್ಲಿ ಅಂತ ಹಾಕಿದ್ವಿ ಅಷ್ಟೇ. ಇಲ್ಲ ಡ್ಯಾನ್ಸ್ ನಿಮ್ದು ನೆಕ್ಸ್ಟ್ ಲೆವೆಲ್ ಅದ ಬಿಡ್ರಿ. ಸೊ ನಿಮ್ದು ನೀವು ಇದಕ್ಕೆ ಹೋದ್ರಿ, ನೀವು ಆಡಿಯನ್ಸ್ ಹೋದ್ರಿ ಅಂತಂದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಅದ. ಯಾಕಂದ್ರೆ ನೀವು ಸ್ಟೆಪ್ಸ್ ಆಯಿತು, ಮೂಮೆಂಟ್ಸ್ ಆಯಿತು, ಕರೆಕ್ಟ್ ಅದ ಎಲ್ಲ. ಓಕೆ, ಒಂದು ಲೆವೆಲ್ ನೋಡಿದ್ರೆ ಈಗ ನಮ್ಮ ನೋಡಿದ್ರೆ ಅದ. ಈಗ ಅವರು ಏನು ಹೇಳ್ತಾರೆ ನಾವು ಅವ್ರಿಗೆ ಅದು ಬಿಟ್ಕೊಟ್ಟಿದ್ದು, ಸೊ ಅವ್ರಿಗೆ ಬಿಟ್ಕೊಟ್ಟಿದ್ದು. ಓಕೆ, ಸೊ ಇದು ಮಾಡ್ಕೋತ ಬಂದಂಗೆ ಈಗ ನಿಮಗೆ ಎಜುಕೇಶನ್ ಏನು ಮ್ಯಾಟರ್ ಮಾಡ್ತಾ ಇದ್ರೊಳಗೆ? ಈಗ ಡ್ಯಾನ್ಸಿಗೆ ಬಂದ್ಮೇಲೆ ಎಜುಕೇಶನ್ ಏನು, ಎಜುಕೇಶನ್ ಬಗ್ಗೆ ಎಕ್ಷನ್ ತೊಂದ್ರಿ? ಎಜುಕೇಶನ್ ಸೆಕೆಂಡ್ ಇಯರ್ ಮುಗಿಸೀನಿ. ಸೊ ಆ ಟೈಮಿಗೆ ಮುಗಿಸ್ದಾಕಿ ಆಮೇಲೆ ಅವ ಟೈಮಿಗೆ ಡಾನ್ಸ್ದಾಗ ಇದು ಫೋಕಸ್ ಮಾಡಿ ಸೊ ಮಾಡಿ ಏನ್ ಮಾಡ್ದ, ಈಗ ಕಾಲೇಜ್ ಏನು ಅದ್ರ ಮೇಲೆ ಅದ ಇಂಟ್ರೆಸ್ಟ್ ಸ್ವಲ್ಪ, ಯಾಕಂದ್ರೆ ಈಗ ಕಡಿಮೆ ಅದೆಲ್ಲ ಇತ್ತು. ಸೊ ಈಗ ಒಂಥರ ಅನ್ನಿಸ್ತಾನೆ ಯಾಕೋ. ನಾ ಆಕ್ಚುಲಿ 10th ಬರೋರು ಹೋಗಿದ್ದು, ಆಸ್ ಇಟ್ ಈಸ್ ಎಲ್ಲೋ ಟೈಪ್ ಇರ್ತಾರೆ ನಮ್ಮ ಜೊತೆ. ಸೊ ಕಾಲೇಜ್ಗೆ ಹೋಗಿನ ಸ್ವಲ್ಪ ಇದು ಆಯ್ತು, ಇಂಟ್ರೆಸ್ಟ್ ಕಡಿಮೆ ಹೋಯ್ತು. ಈಗ ನಡೀಲಿ ಏನಾಗ ಮಾಡ ಬರಲ್ಲ, ದೇವ್ರ ಪಡ್ನಿಂದ ಹೋದ ಸೆಕೆಂಡ್ ಇಯರ್ ತನ ಮುಗೀತು. ಮುಗಿಸ್ಕೊಂಡು ಈಗ ಡಿಗ್ರಿ ಹಚ್ಚಂಬಿ ಅಂದಕಿ ಯಾಕೋ ಸುಮ್ಮನೆ. ಹೌದಲ್ಲ, ಅಂದ್ರೆ ಈಗ ನಿಮ್ಗೆ ಹೈಟ್ ಬಗ್ಗೆ ಯಾವಾಗ ಮುಜುಗರ ಆಯ್ತು ನಿಮ್ಗೆ? ಅಂದ್ರೆ ಈಗ ನಾವು ಒಂದು ರೇಂಜಿನ ತನಕ ನಾವು ಕೂಲ್ ಆಗಿರ್ತೇವೆ. ಈಗ ನಿಮ್ಮ ಹೈಟ್ ಬಗ್ಗೆ ನಿಮ್ಗೆ ಯಾವಾಗ ಮುಜುಗರ ಆಯ್ತು ಅಂದ್ರೆ? ಯಾವಾಗ ಈಗ ನಮಗೆ ಮೆಜಾರಿಟಿ ಜನ ತಿಳಿತಾ ಇರ್ತದಲ್ಲ, ಸೊ ಅವಾಗ ಆಯ್ತು ಹಂಗೆ. ಹಂಗೇನಿಲ್ಲ, ನಡೀತದೆ, ದೇವ್ರ ಕೊಟ್ಟಿಲ್ಲ, ಏನು ದೇವ್ರು ಕೊಟ್ಟಿದ್ದು. ಈಗ ನಾವು ದೇವ್ರು ಕೊಟ್ಟಿದ್ದು ನಾವು ಅನುಭವಿಸ್ಬೇಕು, ಯೂಸ್ ಮಾಡತ್ತೀವಿ ಅಣ್ಣ, ಅದಕ್ಕೇನಂತಿಲ್ಲ. ಈಗ ಒಟ್ಟೆ ಡಾನ್ಸ್ ಕಲದ ಅಂದ್ರೆ ಈಗ ನಿಮ್ಗೆ ಹೈಟ್ ಎಲ್ಲೋ ನಿಮಗೊಂದು ಅಂದ್ ಅನಿಸ್ತದೆ ಕಿ ನನಗೊಂದು ಹೈಟೇ ನನಗೊಂದು ಡ್ಯಾನ್ಸಿಗೆ ಪ್ರೋತ್ಸಾಹ ಮಾಡ್ತು ಅಂತ ಏನಾದ್ರು ಆಪ್ಷನ್ ಅದನ್ನ ಅಲ್ಲಿ? ಇಲ್ಲ ಸರ್. ಓಕೆ, ಅಂದ್ರೆ ಡೈರೆಕ್ಟ್ಲಿ ನಿಮಗೆ ಡ್ಯಾನ್ಸ್ ಕಲಿಬೇಕಂತ ಒಂದು ಉದ್ದೇಶ. ಸೊ ನಿಮ್ಗೆ ಹೈಟ್ ಎಲ್ಲೇ ಒಂದು ಇದು ಮಾಡಿಲ್ಲ, ನೀವು ಪ್ರಾಬ್ಲಮ್ ಮಾಡಿಲ್ಲ. ಓಕೆನಾ? ಸೊ ಒಳ್ಳೆ ಮಾತು ಹೇಳಿದ್ರಿ ನೀವು. ಯಾಕಂತಂದ್ರು ನಾವು ನೋಡಕ್ ಹೋದೇವು ಅಂತಂದ್ರೆ ಕೆಲವೊಬ್ಬರು ಒಂದೊಂದು ಸ್ಟೆಪ್ ಇತ್ತಂದ್ರೆ ಒಂದೊಂದು ಇನ್ಸ್ಪಿರೇಷನ್ ತೋತಾರ. ಸೊ ಡ್ಯಾನ್ಸ್ ಆಸ್ ಎ ನೀವು ಒಂದು ಫ್ಯಾಷನ್ ಆಗಿ, ಓಕೆನಾ, ಸೊ ಆಸ್ ಎ ಒಂದು ಕಲೆಯಾಗಿ ನೀವು ಚೈಲ್ಡ್ಹುಡ್ನೇ ಸ್ವೀಕಾರ ಮಾಡಿದ್ರೆ ಅದಕ್ಕೆ. ಸೊ ಅದು ಒಳ್ಳೇದು ಪಾಯಿಂಟ್ ಅದು. ಓಕೆ, ಈ ಥೇವ ಬಂದ್ರಿಗೂ ಒಂದು ಒಳ್ಳೇದು. ಬಟ್ ಇದು ನೀವು ಸ್ಟಾರ್ಟಿಂಗ್ಲಿಂದ ತೊಗೊಂಡ್ರಲ್ಲ ಒಳ್ಳೆ ಮಾತು. ಓಕೆ, ಸೊ ಕಾಲೇಜ್ನಾಗ ಯಾವ ಥರ ಕ್ರೇಜ್ ಇತ್ತು ನಿಮ್ದು? ಅಂದ್ರೆ ಕಾಲೇಜ್ನಾಗ ಯಾವ ಥರ ಹಾವಭಾವ ಇತ್ತು? ಏನು ಮಾಡಿದ್ರಿ ಕಾಲೇಜ್ನಾಗ ಅಂತ? ಏನಿಲ್ಲ ಸರ್, ಹೋಯ್ತಿದ್ದೆವು ಬರ್ತಿದ್ದೆವು, ಎಂಜಾಯ್ಮೆಂಟ್ ಅವಾಗ ಅಲ್ಲಾಗಿತ್ತ. ಸೊ ಸ್ವಲ್ಪ ಡೇಸು ಅಂಜಿಕೆ ಅಲ್ಲತ್ತು, ಯಾಕೆ ಈಗ
ಫಸ್ಟ್ ಇರ್ತಲ್ಲ ಕಾಲೇಜು, ಈಗ ಎಲ್ಲರದ್ದು ಒಂದು ಟೈಪ್, ನಂದೊಂದು ಟೈಪ್. ಈಗ ಎಲ್ ಬಿ ಆಗಲಿ ಯಾರು ನನ್ನ ಪ್ಲೇಯರ, ನನ್ನ ಪ್ಲೇ ಅವ್ರಿಲ್ಲ. ಇದು ಒಂದು ನಂದು ಮೆಂಡೆ ಒಂದು ಸೈಡ್. ಮತ್ತೆ ಗ್ರೂಪ್ ಇದ್ದಪ್ಲೆ ಮೈಂಡ್ ಸೆಟ್ ಇರ್ತದೆ. ಸೊ ನೀವು ಅವ್ರ ಗ್ರೂಪ್ ಒಂಥರ, ನಿಮ್ಮ ಗ್ರೂಪ್, ಸೊ ಮೈಂಡ್ ಸೆಟ್ಸ್ ಏನಂದ್ರೆ ಸಮಥಿಂಗ್ ಡಿಫ್ರೆನ್ಸ್ ನಡೀತಾ ಇರ್ತದೆ ನಿಮ್ದು. ಓಕೆ, ಸೊ ನಿಮ್ದು ಅದೇ ಒಂದು ನಾವು ಅಷ್ಟು ಲೈಟ್ ತಗೋತಿದ್ವಿ. ಹಾ ರೈಟ್ ಅದು ನಿಮ್ಗೆಲ್ಲ ಗೊತ್ತಿತ್ತಲ್ಲ. ಸೊ ಈ ಸಿಸ್ಟಮ್ ಹಿಂಗ ಅದಂತ. ಸೊ ಯಾವ ಮನುಷ್ಯಗೆ ಯಾವ್ದ್ರ ಬಗ್ಗೆ ಗೊತ್ತಿರ್ತದೋ ಅದ್ರ ಬಗ್ಗೆದಾಗ ಒಂದು ಲೈಟ್ ತಗೋತಾರ ಅವ್ರು. ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆದಾಗ ಅವ್ರಿಗೆ ಎಕ್ಸೈಟ್ಮೆಂಟು, ಕ್ಯೂರಿಯಾಸಿಟಿ ಹೆಚ್ಚಿಗೆ ಇರ್ತದೆ. ಸೊ ಅದು ಒಟ್ಗನೆ ಏನು ಮ್ಯಾಟ್ರ್ ಮಾಡಲ್ಲ ಅದು. ಸೊ ನಾವು ಹೆಂಗೆ ಬೆಳಿಬೇಕು ನಮ್ಗೆ ಗೊತ್ತಿತ್ತು ಅಂದ್ರೆ ಅಷ್ಟೇ ಅದಾವುದು. ಓಕೆ, ಸೊ ಈಗ ಬರ್ತಾ ಈ ಜರ್ನಿದಾಗ ಫೈನಾನ್ಷಿಯಲಿ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀರಿ? ಅಂದ್ರೆ ಏನು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ, ಏನು ಡ್ಯಾನ್ಸ್ಲಿಂದ ನೀವೇ ಸಪೋರ್ಟ್ ಮಾಡ್ಕೊಂಡ್ರಿ, ಯಾವ ಥರ ಅಂತ? ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತು. ಸೊ ಯಾವ್ದ್ರೊಳಗೆ ಆಲ್ರೆಡಿ ನನಗೆ ಇಂಟ್ರೆಸ್ಟ್ ಇತ್ತಲ್ಲ, ಸೊ ಅದು ಮಾಡ್ಕೋತ ಪೂರ ಅದ್ರೊಳಗೆ ಇತ್ತು ಮೈಂಡ್ ಸೆಟ್. ಫ್ಯಾಮಿಲಿ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅಂದ್ರೆ ಅಮೌಂಟಿಂದ ಹೆಂಗೆ ಸಪೋರ್ಟ್ ಐತಿ ಇದ್ರೊಳಗೆ? ನಿಮ್ಮ ಸರ್ವೈವಲ್ ಹೆಂಗೆ ಐತಿ ಇದ್ರೊಳಗೆ? ಕೊಡ್ತಾರ, ಕರ್ಕೆ ನಾವು ಇನ್ನೂ ಸ್ಟ್ರಗಲ್ ಮಾಡ್ಬೇಕಿದ್ದಾರೆ ಭಾಳ. ಹೌದು. ಹೌದಾ? ಬಟ್ ಇಲ್ಲಿ ನಮ್ಮ ಬೀದರ್ದಾಗ ಅಷ್ಟು ಆಗಲ್ಲ. ಸೊ ಯಾವ್ದಾರ ಜಂಪ್ ಅದು ಅಂದ್ರೆ ಮುಂದೆ ಹೋಗ್ಬೋದು. ಇಲ್ಲಿ ಏನದ, ಈಗ ಗಲ್ಲಿ ಕ್ಲಾಸಸ್ ಅವ. ಕ್ಲಾಸಸ್. ಬಟ್ ಇಲ್ಲಿ ಡ್ಯಾನ್ಸರ್ದಾಗ ಈಗ ನಿಮ್ಮ ಅನ್ಸಿಟ್ಬಿಡ್ಗೆ ಯಾರು ಫೇಮಸ್ ಡ್ಯಾನ್ಸರ್ಸ್ ಯಾರು ಇಲ್ಲಿ? ಫೇಮಸ್ ಅಂತ ಯಾರು ಸರ್, ಯಾರ್ದಾರು ಫೇಮಸ್. ಯಾವ್ದು ಸ್ಟೈಲ್ ಬೇರೆ, ನಮ್ಮ ಸ್ಟೈಲ್ ಬೇರೆ, ಇವ್ರ ಸ್ಟೈಲ್ ಎಲ್ಲ ಅಲಗ್. ರೈಟ್. ಅಂದ್ರೆ ಈ ಡ್ಯಾನ್ಸ್ನಾಗ ಎಷ್ಟು ಟೈಪ್ಸ್ ಆಫ್ ಸ್ಟ್ಯಾಂಡ್ ನಾವು ಡಿವೈಡ್ ಮಾಡ್ಬೋದು? ಈಗ ನೀವು ಆಸ್ ಎ ಡ್ಯಾನ್ಸರ್ ಆಗಿ ಡ್ಯಾನ್ಸ್ನಾಗ ಎಷ್ಟು ಟೈಪ್ಸ್ ಡಿವೈಡ್ ಮಾಡ್ಬೋದು? ಅಂದ್ರೆ ಡಿವೈಡ್ ಅಂದ್ರೆ ಯಾವ ಥರ ಅಂದ್ರೆ, ಈಗ ಕೆಲವೊಂದು ಬ್ರೇಕ್ ಡ್ಯಾನ್ಸ್ ಇರ್ತದ, ಕೆಲವೊಂದು ಬೇರೆ ಇರ್ತಲ್ಲ, ಬೇರೆ ಬೇರೆ ಡ್ಯಾನ್ಸಸ್ ಇರ್ತಾವಲ್ಲ. ನಂದು ಬ್ರೇಕ್ ಡ್ಯಾನ್ಸ್ನು ಬರ್ತದ, ಮತ್ತು ಹಿಪ್ ಹಾಪು. ರೈಟ್. ಕಂಟೆಂಪರರಿ ಅಷ್ಟೇ. ಇದು ಒಂದು ಕ್ಲಾಸಿಕಲ್ ಬರಲ್ಲ. ಕ್ಲಾಸಿಕಲ್ ಡ್ಯಾನ್ಸ್. ಅಂದ್ರೆ ಈಗ ಬಿದರ್ ಲೆವೆಲ್ದಾಗ ಎಷ್ಟು ಟೈಪ್ ಡ್ಯಾನ್ಸ್ ನಡೀತಾವ ಅಂದ್ರೆ? ಈಗ ಹಿಪ್ ಹಾಪ್ ಡ್ಯಾನ್ಸ್ ಒಂದು, ಕ್ಲಾಸಿಕ್ ಡ್ಯಾನ್ಸ್ ಒಂದು, ಮತ್ತೆ ಯಾವ ಥರ? ಇಲ್ಲ, ಕ್ಲಾಸಿಕ್ನು ಅದ, ಹಿಪ್ ಹಾಪ್ನು ಅದ, ಮತ್ತು ರೋಬೋಟಿಕ್ನು ಅದ. ಆಲ್ ಟೈಪ್ಸ್ ಅವ ರೀ, ಹಂಗಾರ ಎಲ್ಲ ಇರ್ತದ. ಸೊ ಅಲ್ಲಿ ನಡೀತದೆ ಅದು, ಅಲ್ಲಿ ಅದು ನೋಡ್ಬೇಕು. ಅಂದ್ರೆ ಸ್ಪೆಷಲಿಸ್ಟ್ ಅಂತಾರ. ಈಗ ಫಾರ್ ಎಕ್ಸಾಂಪಲ್ ಈಗ ಹಿಪ್ ಹಾಪ್ ಡ್ಯಾನ್ಸ್ ಅದ, ಓನ್ಲಿ ಹಿಪ್ ಹಾಪ್ ಡ್ಯಾನ್ಸ್ ಅಂತ ಯಾವ್ದಾರ ಕ್ಲಾಸಸ್ ಅವ? ಇಲ್ಲ, ಆ ಟೈಪ್ ಏನಿಲ್ಲ. ಆ ಟೈಪ್ ಎಲ್ಲ ಮಿಕ್ಸ್ ಮಿಂಗಲ್. ಹಿಪ್ ಹಾಪ್ನು ಕಲಿಸ್ತಾರ, ಯಾವ್ದೂ ಆಗ್ಲಿ. ಈ ಕುದಕಿ ನಮ್ದೇ ಕ್ಲಾಸ್ ಅದಲ್ಲ, ಈಗ ಎಲ್ಲ ನಾವು ಒಂದೇ ಹೇಳ್ತೇವೆ. ಹೌದು. ಲಿಸ್ಟ್ ಬಂತಂದ್ರೆ ಅದ್ರೊಳಗೆ ಎಲ್ಲ ಬರ್ದಿಕ್ಕೆ. ಸೊ ಯಾರಿಗೆ ಯಾವ್ದು ಇಂಟ್ರೆಸ್ಟ್ ಅದ ರೈಟ್. ಓಕೆ, ಯಾಕಂತಂದ್ರೆ ಈಗ ಕೆಲವೊಬ್ರಿಗೆ ಹೆಂಗಿರ್ತದೆ, ನಾ ಹಿಪ್ ಹಾಪ್ ಡ್ಯಾನ್ಸ್ ಮಾಡ್ತೀನಿ, ನಾ ಕ್ಲಾಸಿಕ್ ಡ್ಯಾನ್ಸ್ ಮಾಡ್ತೀನಿ, ನಾನು ಬ್ರೇಕ್ ಡ್ಯಾನ್ಸ್ ಮಾಡ್ತೀನಿ ಅಂತ. ಕೆಲವೊಬ್ರಿಗೆ ಹೆಂಗದ ಒಂದೇ ಸ್ಟ್ರೀಮ್ನ ಮುಂದಕ್ಕೆ ಹೋಗ್ಬೇಕಂತ ಇರ್ತದೆ. ಈಗ ಎಲ್ಲ ಮಿಕ್ಸ್ ಅವ ಡ್ಯಾನ್ಸ್ ಕ್ಲಾಸಸ್ನಾಗ, ಎಲ್ಲ ಮಿಕ್ಸ್ ಅದ ಅಂತಂದ್ರೆ ಅದು ಸ್ವಲ್ಪ ಈಗ ಅಂದ್ರೆ ಈಗ ನಾವು ಕೇಳೋ ಉದ್ದೇಶ ಏನಂದ್ರೆ, ಒಂದೇ ಇರ್ಬೋದಾ ಅಥವಾ ಕಂಪಲ್ಸರಿ ಮಿಕ್ಸ್ ಇರ್ತದೆ? ಮಿಕ್ಸ್ ಇರ್ತದೆ ಕಂಪಲ್ಸರಿ, ಒಂದೇ ಅಂತ ಇರಲ್ಲ. ಓಕೆ, ಡ್ಯಾನ್ಸ್ ಅನುಭವಿಸ್ತಾರೆ ನೀವು, ನಮಗೆ ಹೇಳಿದ್ರೆ ಅಂದ್ರೆ ನಮಗೆ ಗೊತ್ತೈತದೆ. ಓಕೆ, ಈ ಡ್ಯಾನ್ಸ್ ಕೆರಿಯರ್ನ ಬಂದಾಗ ನಿಮಗೆ ಏನು ಎಕ್ಸೈಟ್ಮೆಂಟ್ ಏನು ಅನಿಸ್ತು? ನಿಮಗೆ ಎಕ್ಸೈಟ್ಮೆಂಟ್ ಏನಿತ್ತು ಇದ್ರೊಳಗೆ? ಸ್ಟೈಲು. ಒಂದು ದಿಮಾಕ್ ಔಟ್ ಆಯ್ತು ಅವ್ನಿಗೆ ಏಕ್ದಮ್ಸ್. ಅಂದ್ರೆ ಯಾಕೆ ನಾಳೆ ಮಾಡ್ಬಾರ್ದು ಈ ತರ, ಯಾಕೆ ಹಿಂಗ? ಸೊ ನಾ ವಿಡಿಯೋನು ಮಾಡ್ತಿದ್ದಿಲ್ಲ ಇನ್ಸ್ಟಾನಾಗ, ಹಿಂಗೆ ರೀಲ್ಸ್ ನೋಡ್ತಾ ಈ ಎಕ್ಸರ್ಸೈಸ್ ಯಾರನ್ನೂ ಮಾಡ್ತಾರಲ್ಲ. ಸೊ ನಾ ಡಾನ್ಸರ್ ಆಗಿ ಯಾಕೆ ನಾ ವಿಡಿಯೋ ಮಾಡ್ಬಾರ್ದು? ನಾವು ಮೊದಲು ವಿಡಿಯೋ ಮಾಡ್ತಿದ್ದಿಲ್ಲ, ಖಾಲಿ ಪೋಸ್ಟ್ ಬಿಡ್ತಿದ್ವಿ. ಸೊ ಮಾಡಿ ಜರ ಈ ಲೆವೆಲ್ ಅವು ಎಷ್ಟು 19.3K ಏನೋ ಹೊರ, ಅಲ್ಲಿ ಇದ್ದಷ್ಟಕ್ಕಿಂತ ಹೊರಗೆ ಫ್ಯಾನ್ ಫಾಲೋವರ್ಸ್. ನಿಮ್ದು ವಿಡಿಯೋ ಶಾರ್ಟ್ನಾಗೆಲ್ಲ ನೋಡಿದ್ಯಲ್ಲ ಇನ್ಸ್ಟಾಗ್ರಾಮ್ದಾಗ? ಯಾಕಂದ್ರೆ ನಾ ಎಲ್ಲರಿಗೆ ಅವ ಸಣ್ಣ ಇರಲಿ ದೊಡ್ಡ ಇರಲಿ ರೆಸ್ಪೆಕ್ಟ್. ಹೌದು. ಈಗ ಇವಾಗ ಜರ ಮ್ಯಾಲ ಹೊಂಟೋಣಕ್ಕಿನ ಯಾರಿಗೆ ಲೈಟ್ ಹೋಗೋಣ ರೆಸ್ಪೆಕ್ಟ್. ನೀನು ಮನುಷ್ಯಗೆ ಏನು ಈ ಬೆಳೆದ ನಂಬರ್ ಇದು ತೋರಿಸ್ಬೇಡ ಬಾವು. ಹೌದು. ಸೊ ನಾ ಏನು ಮಾಡ್ತೀವಿ, ಈಗ ಎಲ್ಲರಿಗೆ ಮತ್ತ ನಾ ಇಲ್ಲಿ ಕರ್ದಿನ ಜಾಗದಾಗ ಒಂದ್ ಸ್ವಲ್ಪ ಲೇಟ್ ಆಗ್ತಿರ್ಬೋದು, ಬಟ್ ಹೋಗ್ತೀನಿ. ಆಲ್ಮೋಸ್ಟ್ ಈಗ ನಿಮ್ದೇ ಸೊ ಅದ ಕಡೆ ನಿಮ್ಮ ದಯತನ ನೋಡಿದೆವು ನಾವು. ಇದ್ರೊಳಗ ಬಹಳಷ್ಟು ಆಡಿಯನ್ಸ್ ಎಲ್ಲ ಫೋಟೋ ಇಸ್ಕೊಂಡ್ರು. ಓಕೆನಾ, ನಿಮ್ದು ಶೋಲ್ಡರ್ ಮೇಲೆ ಕೈ ಹಾಕ್ಲಿ ಅಥವಾ ಹ್ಯಾಂಡ್ ಶೇಕ್ ಮಾಡಿ. ಸೊ ಎಲ್ಲರಿಗೆ ಕೂಲ್ ಅಲ್ಲ ಕ್ರೇಜ್ ಅದ. ಹೇಳ್ಕೊಬಾರ್ದಕ್ಕೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಅದ ಬಿಡ್ರಿ. ಚಂದದ ಹೊಟ್ಟೆ ಕಳ್ಕೊಬಾರ್ದು ಅದನ್ನ. ಅದು ಅದ ನಮ್ದು ಹೊಟ್ಟೆ. ಇಲ್ಲ, ಬೆಳಗ್ತಾ ಹೋಗೋ ಮನುಷ್ಯ ಕಳ್ಕೊಂಬದೇನು ಅವನಿಗೇನು ಒಟ್ಗನ ಅಂಜಿಕೆ ಇರಲ್ಲ. ಓಕೆನಾ, ಸುಮ್ಮನೆ ಕುಂತವನಿಗೆ ಕಳ್ದೈತೆ ಅಂತ ಅಂಜಿಕೆ ಇರ್ತದೆ. ಬೆಳೆ ಮನುಷ್ಯನಿಗೆ ಅಂಜಿಕೆ ಇರಲ್ಲ, ಕಳ್ದೋದ್ರೆ ಬೆಳೀತಂತ ಇದ್ದಿರ್ತದೆ ಅದು.
ಮನುಷ್ಯ ಮಾರ್ಕೆಟ್ದಾಗ ಅಂದ್ರಕಿ ಇರ್ತಾ ಇರ್ಬೇಕು. ಈಗ ಹಂಗಾರ ಕಾಲು ಎಳೆಯೋರು ಇರ್ತಾವ, ಮ್ಯಾಲ ಹೋಗ್ಯೋರು ಇರ್ತಾವ, ನಡೀತು. ಅವೆಲ್ಲ ತಲೆ ತಗೋಬಾರ್ದು. ಆಲ್ಮೋಸ್ಟ್ ನನಗೆ 7th ಇದ್ದಿದ್ದ ಮೂವಿದ್ ಬಿ ಬಂದಿತ್ತು, ಅಂದ್ರೆ ಡಾನ್ಸಿಂದಿಲ್ಲ, ಕರ್ಕೊಂಡು ಹೋಗ್ತೆ ಅಂತ. ಸೊ ಅವಾಗ ನಾ ಒಬ್ಬನೇ ಇದ್ದಿದ್ದ, ತಮ್ಮ ತಂಗಿ ಇದ್ದಿದ್ದಿಲ್ಲ. ಸೊ ಮನೆ ಬಿಟ್ಟಿಲ್ಲ. ಸೊ ಈಗ ನೋಡ್ಬೇಕು ಚಾನ್ಸ್ ಬಂತಂದ್ರೆ. ಓಕೆ, ಬರ್ತದೆ ಚಾನ್ಸ್, ಒಬ್ವಿಯಸ್ಲಿ ಚಾನ್ಸ್ ಬರ್ತದೆ. ಯಾಕಂದ್ರೆ ನಿಮ್ಮದು ಸೋಷಿಯಲ್ ಮೀಡಿಯಾದಾಗ ಫ್ಲೂಯೆನ್ಸಿ ನಡೆದದ. ಸೋಷಿಯಲ್ ಮೀಡಿಯಾದಾಗ ನಿಮ್ಮದು ಕಂಟೆಂಟ್ ಅದ ಆಲ್ಮೋಸ್ಟ್ ಅಲ್ಲ. ಸೊ ಅಲ್ಲಿಂದ ನಿಮ್ಗೆ ಪೋಸ್ಟ್ ಬರ್ತದೆ. ಇವನ್ ನಮ್ಮ ಪಾಡ್ಕಾಸ್ಟ್ ಮೇಲೆ ಭೀ ಸಾಕಷ್ಟು ಜನ ಹಿಂಗಾರಾಗಿ ಒಳ್ಳೆ ಸ್ಟೇಟಸ್ ಲೆವೆಲ್ ಇದ್ದ ಜನ ಹಾರ ನಂಬಲ್ ಭೀ. ಸೊ ಅವರು ನಿಮ್ಗೆ ಎಲ್ಲಿಂದ ಆಫರ್ ಅಲ್ಲಿಂದ ಬಂದ್ರೆ ಬರ್ತದೆ. ಸೊ ಕಂಟೆಂಟ್ ನಿಮ್ಮದು ಇದು ಆನ್ಲೈನ್ ಅದಲ್ಲ, ಸೊ ಡಿಜಿಟಲ್ ನಿಮ್ಮ ಕಂಟೆಂಟ್ ಅದ. ಸೊ ಒಬ್ವಿಯಸ್ಲಿ ನಿಮ್ಗೆ ಆಫರ್ ಬಂದೇ ಬರ್ತಂತ ನಮ್ಮ ಕಡೆ ಅನಿಸಿಕೆ ಅದ. ಸೊ ಬರ್ತದೆ. ಅದೇ ವೇಟ್ ಮಾಡ್ತೀನಿ, ಬರಲಿ ಸರ್. ಬಂತಂದ್ರೆ ಯಾವ ಥರ ಎಕ್ಸ್ಪ್ರೆಷನ್ ಇರ್ತದೆ, ಅಂದ್ರೆ ಯಾವ ಥರ ನಿಮ್ದು ಮೂವ್ಸ್ ಇರ್ತಾವೆ, ಯಾವ ಥರ ಖುಷಿ. ಎಷ್ಟೋ ದಿನ ಬಾದ್ ಇವತ್ತು ಸಿಗುತ್ತಲ್ಲ ಕೈಗೆ, ಟ್ರೈ ಮಾಡಿ ಮಾಡಿ ನೋಡತ್ತೀನಿ ಬರ್ಲಿ ಅಂತ. ಬರ್ತಾ 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 ನಾ ಯಾವ್ದು ಆಗ್ಲಿ ಕಾಮಿಡಿ ಬಿಟ್ಟು ನಾನು ಕಾಮಿಡಿ ಸಟ್ಟಾಗ ನಂಗೆ ಬೇರೆ ಭಾಳ ಜನ ಅಂತಾರ ಕಾಮಿಡಿ ಮಾಡ್ಬೇಕು, ಕಾಮಿಡಿ ಹಂಗದ ಯಾಕೋ ಇಂಟ್ರೆಸ್ಟ್ ಇಲ್ಲ. ಒಂದು ಯಾವುದೂ ಆಗಲಿ, ಒಂದು ಮೂವಿದಾಗ ಆಗಲಿ, ಒಂದು ಡಾನ್ಸ್ ಆಗಲಿ, ಎರಡಾಗ ಬಿಟ್ಟು ಅವು ಬಾಕಿ ಏನೋ ಇದ್ರೂ ನಾ ಹೋಗಲ್ಲ. ಡ್ಯಾನ್ಸ್ದಾಗ ನಿಮ್ದು ಆಲ್ಮೋಸ್ಟ್ ಅವಾಗ ಡ್ಯಾನ್ಸ್ನಾಗ ಹೋಗುತ್ತೆ, ನೀವು ಡ್ಯಾನ್ಸಿನ ಸೆಲೆಕ್ಷನ್ ಇರ್ತದೆ ನಿಮ್ದು ಹೆಂಬಿನೇ. ಸೊ ಇನ್ನು ಅವ್ರದ್ದು ಏನು ರೆಕಮೆಂಡೇಶನ್ ಇರ್ತದೋ ನಮಗೆ ಈ ಲೆವೆಲ್ದಾಗ ಕುಂತು ಮಾತಾಡೋಕೆ ಬರಲ್ಲ. ಸೊ ಆಯ್ತು ಅಂದ್ಬಿಟ್ರಿ. ಮತ್ತು ಈಗೇನು ನೀವು ಮಾರ್ಕೆಟ್ನಾಗ ಏನು ನಿಮ್ಮದು ಕ್ರೇಜಿನೆಸ್ ಏನು ನಡೆದ ಮಾರ್ಕೆಟ್ನಾಗ, ಸೊ ಇದು ಯಾವ ಲೆವೆಲ್ ತೊಗೊಂಡು ಹೋಗ್ಬೇಕಂತದ ನಿಮ್ಮದು ಉದ್ದೇಶ? ನಂಗಂತೂ ಈಗ ಅಮೌಂಟ್ರ ಬೇಡ ರೀ, ಇನ್ನ ಹೆಸರು ಮಾಡೋದ ಹೆಸರು ಇನ್ನ ಭಾಳ ಅಂದ್ರಕ್ಕೆ ಹರು ಒಂದು ಗೊತ್ತಿರ್ಬೇಕು. ಹಾಪ ಇವ ಹಿಂಗೆ ಒಂದೊಂದು ದಿಮಾಗ್ದಾಗ ಅದು ಒಂದಿರ. ಮತ್ತು ಇದು ಮತ್ತೆ ಸೆಟ್ ಆಗಲ್ದಲ್ಲ, ಫೈನಾನ್ಷಿಯಲಿ ಸಮಥಿಂಗ್ ನಂಗೆ ಸಪೋರ್ಟ್ ಬೇಕು, ಮತ್ತು ಈಗ ನಂಗೆ ದುಡ್ಡು ಬೇಡ, ನಂಗೆ ಖಾಲಿ ಇದು ಬೇಕು, ಬೆಳೆದ್ಬೇಕು. ಬಟ್ ಈಗ ಅದನ್ನು ಬೇಕು, ಇದು ಬಿ ಬೇಕು ಅಂದ್ರೆ ಅದೇ. ಅಂದ್ರೆ ಈಗ ಆಲ್ಮೋಸ್ಟ್ ಸ್ವಲ್ಪ ಇರೋದಲ್ಲ, ಇನ್ನ ಎತ್ತರ ಬೆಳೆದ ಭಾಳ ಆ ಥರ ಬೆಳೆದಂತೂ ಅದ. ಸೊ ಅದ್ರ ಜೊತೆ ನಿಮ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಬೆಳೆದೇವು ಅಂದ್ರೆ ಆಟೋಮೆಟಿಕ್ ಅದು ಬರ್ತದೆ. ಅದು ನಮ್ಮ ಜೊತೆ ಒಂದು ಸ್ವಲ್ಪರ ಬರ್ತದೆ. ನಾವು ಒಟ್ಟು ದಿಮಾಗದ ಇಟ್ಕೊಂಡು ಇಷ್ಟು ಬರಬೇಕೆ ಅಂತಂತಿಲ್ಲ, ಸ್ವಲ್ಪರ ಬರ್ತದೆ, ಬೆಳಿಬೇಕು. ಅಂದ್ರೆ ಡ್ಯಾನ್ಸ್ನಾಗ ಏನು ಚೇಂಜಸ್ ಅದ ಇದ್ರಾಗ? ಅಂದ್ರೆ ಏನು ಯಾವ ಲೆವೆಲ್ ನೀವು ತರಬೇಕಲ್ಲತ್ರಿ ಡ್ಯಾನ್ಸಿಗೆ ನೆಕ್ಸ್ಟ್ ಲೆವೆಲ್? ನಂದೇನು ಇಲ್ಲ, ಈಗ ಇನ್ನೂ ಜಾಸ್ತಿ ಸ್ಟ್ರಗಲ್ ಮಾಡ್ಬೇಕು. ಇಲ್ಲಾರ ನಾರ್ಮಲ್ ಆಗಿ ನಡೀತು. ಈಗ ಬೇರೆ ಕಡೆ ತೋಲಲ್ಲಾಗದ ಡಾನ್ಸ್ ಅಂತಾರೆ. ಇಲ್ಲಿ ನಮ್ಮ ಬೀದರ್ದಾಗ ಓಕೆ. ಇನ್ನು ಜಾಸ್ತಿ ಒಂದು ಮಾಸ್ಟರ್ ಒಬ್ಬರು ಯಾರ ಬರಬರ್ ಸಿಕ್ಕರು, ಅವ್ರ ಕೈ ಹಿಡಿದು ನಡ್ಸ್ಕೊಂಡು ಹೋಗೋದ ನಾನು. ಸೊ ಭಾಳ ಸ್ಟ್ರಗಲ್ ಮಾಡ್ಬೇಕು. ಅಂದ್ರೆ ಎಷ್ಟು ನಿಂದ್ರು ಬಿ ಟೈಮ್ ಸಿಗ್ಬಾರ್ದು, ಆ ಟೈಪ್ ಮಾಡಿ 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 ಮೇಲೆ ಹೋಗ್ಬೇಕು. ಮ್ಯಾಗಿಂದು ಜಾಸ್ತಿ ನಾ ಡಾನ್ಸ್ ಮಾಡತ್ತಂದ್ರೆ ಇದು ಒಂದು ಲೆಗ್ ಪೇನ್ ಆಯ್ತದ, ಯಾಕೋ ಅದು ಜರ ಕಮ್ಜೋರಿ ಅದ. ಎಕ್ಸರ್ ಏನೋ ತೆಗಿಸುತ್ತೆ ಗೊತ್ತಿಲ್ಲ. ಏನು ಈಗ 24/7 ಶೂಸ್ ಹಾಕೋತೀವಲ್ಲ, ಸೊ ಅದ್ರಲಿಂದ ಅಂತ ನಾ ನಡ್ಕೊಂಡು ಹೋಗ್. ಬಟ್ ಒಂದು ಡಾನ್ಸ್ ನೋಡೋದು ತೋರ್ ಪೇನ್ ಆಯ್ತು ಹಿಂಗ. ನನಗೆ ಅದ್ರ ಸುದ್ದಿ ಆಯ್ತದ, ಏನ್ರ ಆಯ್ತು ಅಂದ್ರೆ ನಾ ಮಾಡಬಾರ್ದಲ್ಲ, ಮಾಡಲ್ಲ ಹಂಗ. ಸೊ ಥಿಂಕ್ ಬರ್ತದೆ ಹಿಂಗೆ ಆಟೋಮೆಟಿಕ್, ಏನ್ರ ಆಯ್ತು ಈ ಮನುಷ್ಯಗೆ ಅದ್ರಲಿಂದ. ಈ ಒಂದು ನಾರ್ಮಲ್ ಟ್ಯಾಲೆಂಟ್ ಅದಂದ್ರೆ ಸಮ್ಟೈಮ್ ಮೂವ್ಸ್ ಏನಾದ್ರು ನಮ್ದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆ ಥರ ಭೀ ಆಯ್ತದ. ಒಂದ್ಸರಿ ಡಾಕ್ಟರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಒಂದ್ಸರಿ ಏನಾರ ಎಕ್ಸ್ರೇ ತೆಗೆಸಿದ್ರು ಅದ್ರೊಳಗೂ ಗೊತ್ತಾಯ್ತು. ಅದು ಒಂದೇ ಪ್ರಾಬ್ಲಮ್ ಅಂಜಿಕೆ ಇತ್ತು. ಯಾಕಂದ್ರೆ ಈಗ ನನ್ನ ಈಗ ಮೇನ್ ಅದನ್ನೇ ಲೆಗ್ನಿಂದ ಈಗ ಅದು ಒಂದು ಪೇನ್ ಆಯ್ತದ ಅಂದ್ರೆ ಒಂದು ಸ್ವಲ್ಪ ಆಗೋಣ ಹಿಂಗೆ ಪೇನ್. ಸೊ ನಾ ಏನು ಮಾಡ್ದ, ಥಿಂಕ್ ಮಾಡೋದು ಹಿಂಗಾಯ್ತು ಅಂದ್ರೆ ಹೆಂಗೆ ಮಾಡಬೇಕು. ಸೇಮ್ ಕಾಲೇಜರ ಆಗಲ್ಲ, ಅದೇ ನೋಡಿ. ಇದ್ರಾಗ ಫ್ಯಾಮಿಲಿ ನಿಮ್ಗೆ ಅಂದ್ರೆ ಯಾವಾಗ ನಿಮಗೆ ಮನಸ್ಸು ನೋವಾಯಿತು, ಹೈಟ್ ಬಗ್ಗೆ ಪಬ್ಲಿಕ್ ಈ ಥರ ಮಾತಾಡ್ಕೊಳತ್ತಿತ್ತು, ಸೊ ನಿಮ್ಗೆ ಒಂದ್ಸಲ ಮುಜುಗರ ಆದಾಗ ಸಮ್ ಟೈಮ್ ನಿಮ್ಗೆ ಅಳು ಬರ್ತದೆ, ಸಾಕಷ್ಟು ಸರಿ ಅಳು ಬರ್ತದೆ, ಒಂದ್ಸರಿ ನಮ್ಮನಾಗೆ ಕುಂತಿತ್ತು. ಸೊ ಅಂಥ ಟೈಮಲ್ಲಿ ನಿಮ್ಗೆ ಫ್ಯಾಮಿಲಿ ಯಾವ ಥರ ಸಪೋರ್ಟ್ ಮಾಡಿದ್ರು, ಏನು ಕಿವಿ ಮಾತು? ಫ್ಯಾಮಿಲಿ ನಂಬಲ್ಲಿ ಪೂರ ನಮಗೆ ಒಂದು ಟೈಪ್ ಇಕ್ಕ್ಯಾರ, ನಮ್ಗೆ ಅವನಿಗೆ ಹತ್ತು ಬಿಡೋದಿಲ್ಲ ಹಿಂಗೆ ಇಮೋಷ್ನಲ್ ಆಗ್ಬಿಡ್ದವ. ಆ್ಯಕ್ಚುಲಿ ಬ್ಯಾಡ್ ಥಿಂಕ್ ಮಾಡ್ಬಿಡ್ದವ. ಹಂಗೆ ಅಂದ್ರಕ್ಕೆ ಥಿಂಕ್ ಮಾಡಲ್ ದಪ್ಪಲೆ ಇಕ್ಕ್ಯಾರ ಇವಾಗ ನನ್ನ ಮನೆಗಾರ, ಮಾಮ್ ಆಗಲಿ ಡ್ಯಾಡ್ ಆಗಲಿ. ಈಗ ನಾವು ಇರೋದು 6 ಮೆಂಬರ್.
ಹ್ಮ್ ಮಮ್ಮಿ ಪಪ್ಪ ತಮ್ಮ ತಂಗಿ ಅಜ್ಜಿ ಅವರು. ಹ್ಮ್ ನೀವು ಯಾವ ಭೀ ಹೇಳ್ಕೊಂಡಿಲ್ಲ ಆಕಿ ಫ್ಯಾಮಿಲಿದವ್ರಿಗೆ ನಾ ಯಾಕೆ ಹಿಂಗೆ ಅಂತ ಯಾವ ಭೀ ಅವ್ರಿಗೆ ಹೇಳಿ ಒಂದು ಅಳ ಸಿಚುವೇಶನ್ ಆಯಿತು, ಒಂದು ಒಳಗಿಂದ ಒಂದು ಇರ್ತಲ್ಲ ಫೀಲಿಂಗ್ಸ್ ಅದು ತೆಗೆದು ಹಾಕೋದಾಯ್ತು, ಯಾವಾಗಾರ ಫ್ಯಾಮಿಲಿ ಮುಂದೆ ಮಾಡಿದಾಗ ಅವಾಗ ಫ್ಯಾಮಿಲಿದವ್ರು ಏನು ಟ್ರೀಟ್ ಇತ್ತು? ಈಗ ದೇವ್ರು ಕೊಟ್ಟಿನ ವರ ಅಂದರು. ನಾ ಕೇಳ ಯಾಕ ಹಿಂಗ ಸೊ ಹ್ಮ್ ಏನ್ ಮಾಡಕ್ಕಾಗತ್ತೆ. ಸೊ ಟ್ರೈ ಮಾಡಿದ್ರು ಹಾಸ್ಪಿಟಲ್ ಅದನ್ನೆಲ್ಲ ಟ್ರೈ ಮಾಡಿದ್ರು. ಹ್ಮ್ 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 ಸೊ ಅವು ಯಾವ್ಯಾವ ಪ್ರೋಟೀನ್ ಇರ್ತಾವಲ್ಲ ಹ್ಮ್ ಅವನು ಟ್ರೈ ಮಾಡ್ದ. ಯಾಕೋ ವರ್ಕೌಟ್ ಆಗಲ್ಲ, ಹ್ಮ್ ಇರ್ಲಿ ಬಿಡಿ. ಸೊ ಮನೆಗೆ ಬಿ ಅಂದ್ರೆ ಲೈಕ್ ಮನ್ಯಾಗ ಇಮೋಷನಲ್ ಆಗ್ಬಿಡಲ್ಲ. ಹ್ಮ್ ಈಗಿನ ಜನ ಇವನಿಗೆ ಏನಾಗಲ್ಲ ತಿಳ್ಕೊಂಡು ಒಂದು ಧಕ್ಕೆ ಹಚ್ಚಿಬಿಡಲ್ಲ. ಹೌದೌದೌದು. ಅವನಿಗೆ ಡಾನ್ಸ್ ಫೀಲ್ಡ್ ಅದ ಡಾನ್ಸ್ ಮಾಡಿ ಹ್ಮ್ ಅವನಿಗೆ ಏನು ಅದು ಅಷ್ಟೇ. ಯಾಕ ಏನು ಮಾಡಕ್ ಬರಲ್ಲ. ಕೂಲ್ ಮೇಂಟೈನ್ ಮಾಡಿರಿ ಮನೆ ಕೂಲ್ ಮೇಂಟೈನ್ ಮಾಡಿರಿ. ಸೊ ಹಂಗಂತೆ ನಿಮಗೆ ಏನಿಲ್ಲ. ಸೊ ಒಂದು ಪ್ರಾಬ್ಲಮ್ ಇದೆ, ಸೊ ಪಬ್ಲಿಕ್ ಅದ, ಪಬ್ಲಿಕ್ ಬಿ ನಿಮ್ಮ ಸೈಡೇ ಆಯಿತು ಬೈ ಡ್ಯಾನ್ಸ್ ಥ್ರೂ, ಹೌದು ಡ್ಯಾನ್ಸ್ಲಿಂದ. ಸೊ ಸಮಥಿಂಗ್ ಏನದ ನಿಮಗೆ ಏನು ಟ್ರಬಲ್ ಆಗ್ಯದ, ಸಮಥಿಂಗ್ ಏನದ ಪ್ಯೂಸಿದಾಗ ನಿಮಗೆ ಟ್ರಬಲ್ ಆಗ್ಯದ. ಪ್ಯೂಸಿದಾಗ ಏನಾಗ್ಯದ ಅಂದ್ರೆ ಥೋಡೆ ಬಹುತ್ ನಿಮಗೆ ಟ್ರಬಲ್ ಆಗ್ಯದ ಪ್ರಾಬ್ಲಮ್. ಅದು ಸ್ಟಾರ್ಟಿಂಗ್ ಇತ್ತು ಅದು ನಮ್ದು. ಹಿಂಗೆ ಹಂಗೆ ಸ್ಟಾರ್ಟಿಂಗ್. ಸೊ ಈಗ 1 to 10 ತನ ಎಲ್ಲ ಒಂದೇ ಫ್ರೆಂಡ್ಸ್ ಇರ್ತೀವಿ. ಅವ್ರಿಗೆ ಗೊತ್ತೈತೆ ಅವ್ನು ಕಡಿಮೆ ಆದಾಗ ನಡೆದಾಗ ಮುಗೀತು. ಸೊ 10th ಪಾಸ್ ಆಗೋಣ ಕಾಲೇಜಸ್. ಸೊ ಎಷ್ಟು ಒಂದು 10-15 ಡೇಸ್ ಕಾಲೇಜ್ಗೆ ಹೋಗಿಲ್ಲ. ಅಂಜಿ ಯಾಕಪ್ಪ ಹಿಂಗೆಲ್ಲ ದೊಡ್ಡವರು ನಾವು ಹಿಂಗ. ಆಮೇಲೆ ಪ್ರೇಯರ್ ಮಾಡಿಸ್ತಿರು. ಸೊ ನಾವು ಬರ್ತಾ ಇದ್ದಿಲ್ಲ ಕೆಳಗೆ. ಆ್ಯಕ್ಚುಲಿ ನನಗೆ ತೋಲ್ ಹೆಂಗೆ ಒಂದು ಥರ ಐತಿತ್ತು ನನಗೆ. ಸುಮ್ಮನೆ ಹಚ್ಚದ ಕಾಲೇಜ್ ಸುಮ್ಮನೆ ಬಂದ ಸೊ ಮಜಾಕ್ ಆಗ್ಲತ್ತೀನಿ ಇವ್ರು ಕಂಡಾಗ ನಾ. ಸೊ ಆಮೇಲೆ ಅವ್ರನ್ನು ನಮ್ದು ಮಾಸ್ಟರ್ಸ್ ಎಲ್ಲ ತಿಳ್ಕೊಂಡ್ಕೆ ಅವರು 1-2 ಸಲ ಮ್ಯಾಲೆ ಬಂದು ಕರ್ಕೊಂಡು ಹೋದರು. ಸೊ ಅವಾಗ ನಾನು ನಿಂತು ಮುಂದೆ. ಅವಾಗ ಹಿಡಿದು ತೊಡೆ ಸೊ ಪಬ್ಲಿಕ್ಗೂ ಗೊತ್ತಾಯ್ತು. ಸೊ ಹಿಂಗ ಏನು ಮಾಡೋಕ್ಕಾಗಲ್ಲ. ಇಲ್ಲ ಹಂಗ ಸೆಕೆಂಡ್ ಇಯರ್ ಪಾಸ್ ಆದ್ರಿ. ಸೊ ಈಗ ಅದು ಹಂಗಾಗ್ಯದಂತ ಈಗ ನಾ ಡಿಗ್ರಿ ಹಚ್ಚ ಮತ್ತು ಒಂದು ಬ್ಯಾಡ್ ಥಿಂಕ್ ಉಂಟು. ಸೊ ಈಗ ಹಂಗಾರ ನಾಲೆಜ್ ಬೇಕು, ಕಾಲೇಜ್ ಬೇಕು. ಈಗ ಒಂಥರ ಭಯ. ಲಾಸ್ಟ್ ಟೈಮ್ ಈಗ ನಾ ಫ್ರೆಶರ್ ಜೇಲ್ಸಿದೆ ಮತ್ತು ಇದು ಎಲ್ಲಿ ಮತ್ತು ಬ್ಯಾಡೆ ಕಿರಿಕಿರಿ ಅಂದ್ರೆ ಒಟ್ರಾಗೆ ಇದು ಡಾನ್ಸ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತಲ್ಲ. ಸೊ ಇದು ಮಾಡ್ಕೊತ ಒಂದು ಲೆವೆಲ್ ಬಂದಿನಿ. ಸುಚಿತ್ ಅವ್ರೆ, ಈಗ ಸಾಕಷ್ಟು ನೀವು ಸ್ಪಾನ್ಸರ್ಶಿಪ್ ಮಾಡ್ತಿದ್ರಿ. ಓಕೆನಾ? ಈ ಸ್ಪಾನ್ಸರ್ಶಿಪ್ ಯಾವ ಥರ ಸ್ಪಾನ್ಸರ್ಶಿಪ್ ನಿಮ್ಮ ಹತ್ರ ಬರ್ತಾವ? ಯಾವ ಥರ ಅಪ್ರೋಚ್ ಬರ್ತಾವ ನಿಮ್ಮ ಹತ್ರ? ಆ್ಯಕ್ಚುಲಿ ಕಾಮನ್ ಆಗಿ ಬಟ್ಟೆ ಶಾಪ್ಸ್ ಬರ್ತಾವು. ಮತ್ತ ಹಂಗ ನಾವು ಜಾಸ್ತಿ ಮಾಡಿಲ್ಲ. ಲಾಸ್ಟ್ ಇಯರ್ ನೀವು ಎಷ್ಟು ಸ್ಪಾನ್ಸರ್ಶಿಪ್ ಮಾಡಿದ್ರಿ? ಲಾಸ್ಟ್ ಇಯರ್ 3 ಮಾಡೀನಿ. 3. ಓಕೆ. ಸೊ ಇನ್ಕಮ್ ಎಕ್ಸ್ಪೆಕ್ಟೇಷನ್ ಇನ್ಕಮ್ ಹೆಂಗಿತ್ತು? ಇನ್ಕಮ್ ಏನಿಲ್ಲ ಸರ್, ಯಾವ ಗೊತ್ತಿದ್ದವ್ರು ಇದ್ರು. ಸೊ ಈಗ ಅವ್ರ ಬಳಿ ಕೇಳ ಬರಲ್ಲ. ಯಾವಾಗ ಬಿ ಏನೋ ಒಂದು ಸಲ್ಮಾನ್ ಮಾಡಿದ್ರು ಕರೆಸಿ. ಈಗ ಅವ್ರಿಗೆ ಕೇಳಕ್ಕೂ ಬರಲ್ಲ. ಫ್ರೆಂಡ್ ಸರ್ಕಲ್ದಾಗ ನಾ ಮಾಡಿದೆ ಅಮೌಂಟ್ ಕೊಡು ಬೇರೆ ಸ್ಟ್ಯಾಂಡರ್ಡ್ ಫೀಸ್ ಇಡ್ಬೇಕಿಲ್ಲ ನೀವು? ಸ್ಟ್ಯಾಂಡರ್ಡ್ ಫೀಸ್ ಇಟ್ರಿ ಅಂತಂದ್ರೆ ಒಂದು ಇದಾಯ್ತು. ಬಟ್ ಅದು ಏನು ಮೈನಸ್ ಪಾಯಿಂಟ್ ಅಂದ್ರೆ ನಮ್ಮೂರು ಹಿಂಗ ನಮ್ಮೂರಂತ ಎಲ್ಲರೂ ಇರ್ತೇವೆ ಹಿಂಗೆ ಫೀಲ್ ಆಯ್ತದ. ಇಲ್ಲಿ ಆ್ಯಕ್ಚುಲಿ ಯಾವ್ದು ಆಗಲಿ ನಾವು ನಂಬಲ್ಲ. ಮಾಡ್ತೀನಿ ಯಾವ್ದು ಆಗಲಿ, ಅದು ಆಗಲಿ ಬಿಡ್ಲಿ ಮಾಡ್ತೀನಿ. ಬಟ್ ಈಗ ನಾ ಡಿಮ್ಯಾಂಡ್ ಮಾಡಲ್ಲ. ಇಡ್ಬೇಕು ಹಿಂಗ ಹಂಗಂತ. ಇರ್ಲಪ್ಪ ಇಲ್ಲ, ಈಗ ನೀವು ಒಂದು ಲೆವೆಲ್ ಬೆಳೆದ್ರಿ ಅಂತಂದ್ರು ನಿಮ್ದು ಒಂದು ಡಿಮ್ಯಾಂಡ್ ಅಂತ ಇರ್ಬೇಕೇ ಐತದ. ಸೊ ಹಂಗಾಗಿ ಆ ಡಿಮ್ಯಾಂಡ್ಲಿ ನೀವು ಅರ್ನಿಂಗ್ ಮಾಡಬೇಕೇ ಐತದ. ಓಕೆ, ಜಾಸ್ತಿ ದಿನ ಬಿ ಪೇರೆಂಟ್ಸ್ ಮೇಲೆ ಬಿ ಡಿಪೆಂಡ್ ಆಗಿರಲ್ಲ ಬರೋದು. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಏನಾರ ಬರೋವ ಸ್ಪಾನ್ಸರ್ಶಿಪ್ ಅವರ ಬಂದವ ನಿಮ್ಗೆ? ಈಗ ಅವರ ಬಂದವ, ಬಟ್ ನಮ್ಮಲ್ಲಿ ಸ್ವಲ್ಪ ಟೈಮ್ ಇದ್ದಿಲ್ಲ. ಸೊ ಮಾಡವಂತ ಅಷ್ಟೇ. ಓಕೆ, ಯಾವುದು ಲಾಸ್ಟ್ ಸ್ಪಾನ್ಸರ್ಶಿಪ್ ಯಾವ್ದಿತ್ತು ನಿಮ್ಗೆ? ಲಾಸ್ಟ್ ಯಾವ್ದಿತ್ತು ಅಂದ್ರೆ ಸ್ಪಾನ್ಸರ್ಶಿಪ್ ನಿಮ್ಗೆ? ಒಂದು ಬಟ್ಟೆ ಶಾಪಿಂದ ಇತ್ತಲ್ಲ. ಅದು ಗೊತ್ತಿದ್ದವ್ರದ್ದು ಇದ್ದಿತ್ತು, ನಮ್ಮ ಫ್ರೆಂಡ್ ಇಂದೆ. ಸೊ ಅವರು ಸರ್ ಮಾಡ್ರಿ ಅಂದ್ರೆ ಓಕೆ ಮಾಡ್ರಿ ಅಂದ್ರೆ ಈಗ ಅವ್ರದ್ದೊಂದು ಫಾಲೋವರ್ಸ್ ಅವ, ಒಂದು ಪಬ್ಲಿಕ್ಕಿಗೆ ಗೊತ್ತಾಗಲಿ ನಮ್ದು ಇದು ಅದ ಅಂತಂದೇ ಮಾಡಂದ್ರು. ಅವರಿಗೆ ಖುನ ಇಲ್ಲ ಅಂದ್ರೆ ಸರ್ ಕೀಟ ಹಿಂಗಾಯ್ತದ ಅಂತ ಕೇಳ ಬರ್ತಾರೆ.
ಸೊ ಇಕ್ಕೊಂಡಿದ್ರೆ ಓಕೆ ಅಪ್ಪ. Right. ಈಗ ನಿಮ್ದು ಫ್ಯಾನ್ ಫಾಲೋವರ್ಸ್ ಬಿ ಏನೋ ನೋಡಿದೇವಿ ಬಹಳ ಅದ, ನಿಮ್ಮ ಮಾರ್ಕೆಟ್ದಾಗ ಬಿ ಫೇಮ್ ಚಂದ ಅದ, ಓಕೆ ಒಳ್ಳೆ ರೀತಿ ನೀವು ಬೆಳೀರಿ. ಬಟ್ ಇದ್ರೊಳಗೆ ಏನದಂತಂದ್ರು ನಿಮ್ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಇನ್ಕಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡತ್ತೀರಿ ನೀವು? ಫೈನಾನ್ಸ್ ದುಡ್ಡು ಹೆಂಗ್ ಮ್ಯಾನೇಜ್ಮೆಂಟ್ ಮಾಡತ್ತೀರಿ? ಯಾಕಂದ್ರೆ ಇದು ಈಗ ಇಂಡಿಪೆಂಡೆನ್ಸ್ ಆಗಿ ಬೆಳಿಲತ್ತೀರಿ ನೀವು, ಫೈನಾನ್ಸ್ ಹೆಂಗ್ ದುಡ್ಡು ಹೆಂಗ್ ಮ್ಯಾನೇಜ್ಮೆಂಟ್? ಇನ್ನ ಪೇರೆಂಟ್ಸ್ ಮೇಲೆ ಬೆಳಿಲತ್ತೀರಿ ಅಮೌಂಟ್ಲಿಂದ, ನಿಮ್ ಸ್ವಂತ ಇನ್ಕಮ್ ಹಿಂಗ ಅದ ಯಾವ ತರ? ಲೈಕ್ ಇದು ಏನಂತಾರೆ, ಈಗ ಇವೆಂಟ್ಸ್ ಇರ್ತಾವಲ್ಲ ಡಾನ್ಸ್ ಆಗಲಿ, ಹಾಂ ಒಂದು ಮ್ಯಾರೇಜ್ ಮಾಡಿದೆವು, ಸೊ ಅಲ್ಲಿ ಸ್ವಲ್ಪ ದುಡ್ಡು, ಇನ್ನೊಂದು ಮ್ಯಾರೇಜ್ ಅಲ್ಲಿ ಸ್ವಲ್ಪ ದುಡ್ಡು. ನನ್ನ ಹತ್ರ ಒಂದು ಸಣ್ಣ ಕ್ಯಾಮ್ರಾ ಅದ 200D. ಸೊ ಅದು ಫಂಕ್ಷನ್ಗೆ ಹೋಗುವ ಅಷ್ಟು ನಮ್ದು ಪ್ರಕಾರ ನಡೆದದ ಊಟ ಮಟ್ಟ. ಹಾಂ ಊಟ ಜಾಸ್ತಿನೂ ಇಲ್ಲ, ಅಷ್ಟು ಕಡಿಮೆನೂ ಇಲ್ಲ. ಈಗ ಲೈಕ್ ಇಲ್ಲಿ ಬೀದರ್ನಾಗ ಒಂದು ಇವೆಂಟ್ ಮಾಡಿದ್ರು ಒಂದು ರೇಂಜ್ ಹಿಡಿದ್ರು ಒಟ್ಟು ಬರಲ್ಲ ಅಮೌಂಟ್. ಹಾಂ ನಾವು ಕಲಿಸ್ತೇವೆ, ನಮ್ಗೆ ಗೊತ್ತಾಯ್ತದ. ಈ ಒಂದು ಸಾಂಗಿಗೆ ಈಟ್ ಅಂದ್ರೆ ಭೀ ಅಷ್ಟು ಆಗಲ್ಲ, ಏನೋ ಒಂದು ಇದಾಯ್ತು. ಸೊ ಅಲ್ಲಿ ಏನಾಯ್ತದ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ಸೊ ಒಟ್ಟೆ ಜಮಾ ಮಾಡಿ ಯೂಸ್ ಮಾಡೋದು. ರೈಟ್ ರೈಟ್. ನಿಮ್ಮ ಅಂದ್ರೆ ಈಗ ಅಮೌಂಟ್ ಏನು ಕಲೆಕ್ಟ್ ಏನಾರ ಜಾಸ್ತಿ ಇದು ಬರುತ್ತೆ ಸ್ವಲ್ಪ ಮನೆ ಕೇಳ್ಬೋದು, ಹಂಗಾರ ಮನೆ ಕೊಡ್ತಾರ. ನಾ ಕೇಳಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಸೈಲೆಂಟ್ ಅದ ಅಂದ್ರೆ ಅವ್ರು ತಿಳ್ಕೊತಾರಕ್ಕೆ ಏನೋ ಆಗ್ಯದ, ಏನಾರ ಪ್ರಾಬ್ಲಮ್ ಕೊಡ್ಬಿಡು. ಓಕೆ ಓಕೆ ಓಕೆ. ನಿಮ್ಮ ಅಮೌಂಟ್ ಈಗ ಇನ್ವೆಸ್ಟ್ಮೆಂಟ್ ಲೆವೆಲ್ ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ್ರಿ ಯಾವ್ದ್ರ ಈಗ ಅಮೌಂಟ್ ಏನು ಅರ್ನಿಂಗ್ ಮಾಡತ್ರಿ? ಈಗ ನೀವು ಸ್ವಂತ ಓನಾಗ ಅರ್ನಿಂಗ್ ಮಾಡತ್ರಿ, ಈ ಅಮೌಂಟ್ ಏನು ಎಲ್ಲಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತದನ ಯಾವ ಥರ ಅದನ್ನ ಏನಾರ ಮಾಡ್ಬೇಕಂತ? ಹಂಗಾರ ಇನ್ನೂ ಮಾಡಿಲ್ರಿ, ಅದ ಪ್ಲ್ಯಾನ್. ಸೊ ಮಾಡೋಣ ಸ್ವಲ್ಪ ಹಿಂದಾಕಿ, ಬಟ್ ಇನ್ನ ಬೇಕಿನ್ನ ಮಾಡ್ತಾ ಇರ್ಬೇಕು. ಇಲ್ಲಿ ಛೋಟ ಮೋಟ ಆಗಲ್ರಿ ಅವು ಅಷ್ಟು, ಎಷ್ಟು ಮಾಡಿದ್ರು ಅಷ್ಟೇ ಇರ್ತಾವ. ಸೊ ಇನ್ನ ಹಾಕದ್ದ ಹಿಂದ್ ಮಾಡಿ ಮಾಡಿ. ಒಳ್ಳೇದು 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 ಒಳ್ಳೆ ವಿಚಾರ ನಿಮ್ದು. ಈಗ ನಾವು ಸುಜಿಸಿದ್ರೆ ಈಗ ನಾವು ಬೆಳವಣಿಗೆ ಬೇಕಾದ್ರೆ ಈಗ ಒಳ್ಳೆ ಹೆಸರು ಬೆಳೆಯಬೇಕು, ನಾನು ಎಲ್ಲರಿಗೂ ಗುರ್ತಾಗಬೇಕು, ಸೊ ನಾ ಟಾಪ್ ಲೆವೆಲ್ ಬೆಳಿಬೇಕು ಅಂತಂದ್ರಿ, ಒಳ್ಳೇದು. ಈಗ ಟಾಪ್ ಲೆವೆಲ್ ಬೆಳಿಬೇಕು ಅಂತಂದ್ರೆ ನಾವು ಬೆಳವಣಿಗೆ ನೀವು ಪ್ಲಾಟ್ಫಾರ್ಮ್ ಥ್ರೂ ಹೋಗ್ಲತ್ರಿ ಅಂತಂದ್ರೆ ಏನು ಟೈಮ್ ಏನು ಹತ್ಬೋದು ನಿಮಗೆ? ಏನು ಟೈಮಿನ ತನಕ ಬೆಳಿಬೋದು ನೀವು ಅಲ್ಲಿ? ಅದು ನಾವು ಏಟ್ ಸ್ಟ್ರಗಲ್ ಮಾಡೋದು ನಮ್ಮ ಮೇಲೆ ಬಿಟ್ಟಿದ್ದು ನೋಡ್ರಿ. ಸ್ಟ್ರಗಲ್ ನಾವು ಜಾಸ್ತಿ ಫೋಕಸ್ ಒಂದ್ರಾಗೆ ಕೊಟ್ಟೆವು, ಮಾಡ್ತಾ ಮಾಡ್ತಾ ಅಂದ್ರೆ ಜರ ಮುಂದಕ್ಕೆ ಹೋಗ್ಬೋದು. ನಾವು ಮತ್ತೆ ಇದೇ ಹಂಗಂದ್ರೆ ನಾ ಇಲ್ಲೇ ಇರ್ಬೋದು ಅಷ್ಟೇ. ಈಗ ನಾವು ಒಂದು ಮ್ಯಾಟ್ರ್ ನೋಡಕ್ ಹೋದೆವು ಅಂತಂದ್ರೆ, ಈಗ ಒಂದು ಫ್ರೆಂಡ್ಶಿಪ್ ಮಾಡೋದಾಯ್ತು ಅಥವಾ ಯಾವುದೇ ಒಂದು ಬಿಸ್ನೆಸ್ ಡೀಲ್ ಕ್ರ್ಯಾಕ್ ಮಾಡೋದಾಯ್ತು, ಏನೇ ಮಾಡಬೇಕಾಯ್ತು ಅಂತಂದ್ರೆ ನಮ್ಮಲ್ಲಿ ಒಂದು ಆಪ್ಷನ್ ಬರ್ತದೆ. ಓಕೆನಾ, ಇವರು ನಮ್ಮೂರ ಹಾರ, ನಮ್ಮ ಡೀಲ್ ಇದು ಕ್ರ್ಯಾಕ್ ಆಯ್ತದೋ, ನಮ್ಮದು ಬಿಸ್ನೆಸ್ ಇದಾಯ್ತದೋ, ಇವ್ರ ಜೊತೆ ನಮ್ಮ ಬಾಂಡಿಂಗ್ ಬೆಳೀತದೆ ಅಂತ ಈ ಥರ ಇರ್ತವೆ ಮಾತುಗಳು, ಹೌದಲ್ಲ? ಸೊ ಈಗ ಇದೇ ಥರ ನಾವು ಯಾವುದಾದ್ರು ಡೀಲ್ ಮಾಡಕ್ಕೆ ಹೋಗಿ, ಯಾವುದೇ ಒಂದು ಕೆಲಸ ಅಂತ ಮಾಡಕ್ಕೆ ಹೋಗಿ, ಓಕೆನಾ, ಸೊ ಇದು ಸಿಸ್ಟಮ್ ಇದು ನಂಗೆ ಆಗಿಲ್ಲ ಅಂತ ರಿಜೆಕ್ಷನ್ ಆಗಿದ್ದು ಯಾವ್ದಾರ ಸಿಚುವೇಶನ್ ನಿಮ್ಮ ಮನ್ಸಿಗೆ ಹತ್ತತ್ತ? ಹಂಗಾರ ನಾ ಯಾವ್ದನ್ನೂ ಒಟ್ಟು ಇದು ಮಾಡಿಲ್ಲ, ಒಟ್ಟೇನ ಹತ್ತದ ಗೊತ್ತು ಆಲ್ಮೋಸ್ಟ್ ನನಗೂ ಹತ್ತದ. ಯಾಕ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ದಿನ ಕಡೆ ಹತ್ತದ, ಬಟ್ ನಾ ಅದು ಕೈ ಹಾಕಲ್ಲ. ಯಾಕಪ್ಪ ನಾ ಇದು ಥಿಂಕ್ ಮಾಡೋದು ಹಿಂಗಂತ ಒಂದೊಂದ್ಸಲ ಆಯ್ತದ, ಥಿಂಕ್ ಮಾಡ್ಕೊತ ಕುಂತರು ಹೆಂಗೆ ಒಂದು ಟೈಪ್ ಫೀಲ್ ಆಯ್ತದ, ಅರೆ ಬೈ ಎಷ್ಟು. ಬಟ್ ಅಂದ್ರೆ ಅನಿಸ್ತಕ್ಕೆ ಯಾಕ ಈ ನಮ್ಮಲ್ಲಿ ನಾಲೆಜ್ ಅದ, ಸ್ವಲ್ಪ ಮಾರ್ಸಕ್ಕಾಗ್ಬೋದು. ಓಕೆ ಓಕೆ ಓಕೆ. ನಿಮ್ಮ ಫ್ಯಾನ್ಸ್ ಯಾವ ಥರ ಗ್ರೀಟಿಂಗ್ ಮಾಡ್ತಾರೆ ನಿಮ್ಗೆ? ಫ್ಯಾನ್ಸ್ ಸಿಕ್ಕಾಗ ಯಾವ ಥರ ಖುಷಿ ಇರ್ತದೆ ನಿಮ್ಗೆ? ಈಗ ಪಬ್ಲಿಕ್ ಹೋದ್ರಿ ಯಾರೋ ಒಂದು ಎದ್ರು ಬರೋಣ ಅವ್ರು ಒಂದು ಅಲಾಗಿ ಫೀಲ್ ಆಯ್ತದ ಅವ್ರಿಗೆ. ಸೊ ನಾನು ಲಾಸ್ಟ್ ಇದು ಮಾಡ್ತೀನಿ ಅವರಿಗೆ ಆ್ಯಕ್ಚುಲಿ ಅಂದ್ರೆ ಅವ್ರದ್ದು ಅಣ್ಣ ತಮ್ಮರು ಟೈಪ್, ಅವ್ರ ಫ್ಯಾಮಿಲಿ ಮೆಂಬರ್ ಅಂದಂಗೆ. ಒಂದು ಫೋಟೋಗೋಸ್ಕರ ಅಂದ್ರೆ ಭೀ ಹೆಂಗೋ ಆಯ್ತದವ್ರಿಗೆ. ನಮಗೂ ಅನಿಸ್ತದೆ ಯಾರಿಗೂ ಕೀಳು ನೋಡಲ್ಲ, ಯಾರನ್ನೂ ಬರಲ್ಲ, ಅವ್ರು ದೊಡ್ಡದಿಲ್ಲ ಈ ಎಕ್ಸ್ಪೈರ್ ಯಾರನ್ನೂ ಅವ್ರ ಫ್ಯಾಮ್ಲಿ. ಆ ಟೈಮು ನಾ ಇಲ್ಲಿ ನವಬದ್ನ ಮಾಡಿದ ಖಾಲಿ ಒಂದು ಡಾನ್ಸ್ ಕರೆದಿರೋ ಹೋದ ಭಾಳಷ್ಟು ಪಬ್ಲಿಕ್ ಹೋಗೋತ್ತಿನ ಪೂರಾ ಹಿಂಗೆ ಹೊರ ಬರ್ಲಕ್ಕಾಗಿಲ್ಲ. ಸೊ ಹಿಂಗೆ ಯಾಕ ಈಗ ನನ್ನೊಂದು ಈಗ ಹಿಂಗೆ ಅದು ಬೇಡ, ಎಲ್ಲರೂ ನಮ್ಗೆ ಬೇಕು, ನಾ ಎಲ್ಲರಿಗೆ ಬೇಕು ಅಷ್ಟೇ. ಈಗ ಹೆಂಗದ ಅಂದ್ರೆ ಎಲ್ಲರ ಪ್ಲೇ ನಾ ಇಲ್ಲ, ನನ್ನ ಪ್ಲೇ ಯಾರಿಲ್ಲ, ಇದು ನನ್ನ ಪ್ಲಸ್ ಪಾಯಿಂಟ್. ಎಸ್ 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 ಎಸ್. ಓಕೆ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇತ್ತು ನಿಮ್ಮದು ಫ್ಯಾನ್ದು ಇದು. ಬಟ್ ಈ ಫ್ಯಾನ್ಸ್ ನೋಡ್ತಾ ಇದ್ದಂಗೆ ಯಾವ್ದಾರ ಒಂದು ಮುಜುಗರ ಟೈಮ್ಸ್ ಇರುತ್ತಾ ಫ್ಯಾನ್ಸಿಗೆ ನಾವು ಭೇಟಿ ಆಗ್ಲತ್ತೀವಿ ಅಂತಂದ್ರೆ? ಯಾವುದೋ ಒಂದು ಟೈಮ್ ಹಿಂಗೆ ಇರ್ತದ, ಇದು ಮಾಡಿಬಿಡ್ತಿತ್ತು, ಈ ಸಿಸ್ಟಮ್ ಆಗ್ಬಿಡ್ತಿತ್ತು ಅಂತ ಯಾವ್ದಾರ?
ಫ್ಯಾನ್ಸ್ ನಡಬರ್ಕೆ ಹೋದ್ರ ಆ ಥರ ಏನು ಆ ಥರ ಏನು ಬೀರಲ್ಲ ಯಾವ ಬೀರಲ್ಲ. ಅಷ್ಟೇ ಯಾಕೆ ನಾ ಎಲ್ಲೂ ಹೋಗ್ಲಿ ಒಂದು ಇವೆಂಟಿಗೆ ಯಾವ್ದನ್ನೂ ಎಕ್ಸ್ಪೆಕ್ಟೆಡ್ ಹೋದ ಅಂದ್ರಕ್ಕೆ ಈಗ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಇರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತದ ಈಗ ಹಿಂಗೆ ಧಕ್ಕ ಮುಕ್ಕಿ ಇರ್ತದ ಅವ್ರ ಆಸುಪಾಸಿನಿಂದ ಇರ್ತಾರೆ. ಯಾಕ ಪಬ್ಲಿಕ್ ಇರ್ತದಲ್ಲ ಜಾಸ್ತಿ, ಸೊ ಅವರು ಆಸ್ಪಾಸ್ ಇರ್ತಾರೆ. ಇರೋಸ್ತನ ಹೋಗಲ್ಲ ಮತ್ತೆ ನಾ ಯಾಕಂದ್ರೆ ಅಚ್ಚಾ 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 ಇದು ಯಾಕಂದ್ರೆ ಹೋಗಲ್ಲ ನಾ. ಯಾಕಂದ್ರೆ ನಮ್ಮಲ್ಲಿ ಹಾರ ಯಾರ ಅಂದ್ರೆ ಹೋಗ್ತೀನಿ, ಸುಮ್ಮನೆ ಅಲ್ಲಿ ಹೋಗಿ ನಿಂತ ಅವ್ರ ಯಾಕಂದ್ರೆ ನಮ್ಮಲ್ಲಿ ಒಂದು ಫ್ರೆಂಡ್ಸ್ ಅರಪ್ಪ ಒಂದು 5 ಮಂದಿ ಇದ್ದೇವು, 5 ಮಂದಿದಾಗ ಇಬ್ಬರು ಹೊಂಟ್ರು. ಸೊ ಯಾಕೆ ಅವ್ರಿಗೆ ಗೊತ್ತದ ಪ್ಲಸ್ ಪಾಯಿಂಟ್, ನಿಮ್ದು ಏನದ ಮೈನಸ್ ಪಾಯಿಂಟು. ಹಾಪ ಆಯ್ತು ನಮ್ಮದಾಕಿ ಪಬ್ಲಿಕ್ ಬೀಡ್ ಇರ್ತದ, ಏನೋ ಒಂದು ಸಂಬಳ ಇಟ್ ನಾವೊಂದು DJ ಯಾವ್ದು ಭೀ ಆಗಲಿ ಇರ್ತಾರೆ. ಅದೇ ಕೇಳ್ತೀನಿ ಯಾಕಂದ್ರೆ ಈ ತರ, ಯಾಕಂದ್ರೆ ನೀವು ಈಗ ನಮ್ಮಲ್ಲಿ ಫ್ರೆಂಡ್ಸ್ನವ್ರ ತಿಳ್ಕೊಂಬರ್ನವ್ರ ನಾ ಅವ್ರಿಗೂ ತಿಳಿಸಿದೀವಿ, ಅವ್ರು ನನಗೂ ತಿಳಿಸ್ಯಾರ. ಎಲ್ಲ ಟೈಪ್ ಅದ. ಆಕ್ಚುಲಿ ನಾ ಥಿಂಕ್ ಮಾಡಿ ಮುಂದಿನ ಇರೋದ್ ದಿನ ನಡೀಲಿ ಅಷ್ಟೇ. ನಾವೊಂದು ಇವ್ರ ಮೇಲೆ ಡಿಪೆಂಡ್ ಅದ ಅಂತಂತ ಹಂಗೂ ಏನಿಲ್ಲ. ಸೊ ನಡೀಲಿ, ನಾವು ಸ್ವಲ್ಪ ಡೇಸು ನಡೀಲಿ ಓಕೆ. ನಾ ಹಂಗೆ ಓಡ್ ಮುಂದೆ ಥಿಂಕ್ ಮಾಡಿಲ್ಲ ಅಷ್ಟೇ. ಈಗ ಹಿಂಗೆ ಮಾಡಿದ್ರೆ ಏನಾಯ್ತದೋ, ನಾ ಮಾಡ್ಬೇಕೇನೋ, ಈಗ ನನ್ನಿಂದ ಆಯ್ತದೇನೋ ಗೊತ್ತು. ಅದು ಥಿಂಕ್ ಮಾಡಿದ್ರು ನಾವು ಅಲ್ಲಿ ಸ್ಟಾಪ್ ಅಲ್ಲತ್ತೇವೆ, ನಾವು ಮುಂದಕ್ಕೆ ಹೋಗಲೇ ಹೊಂಟಿದ್ದೇವೆ ಹಂಗೆ ಥಿಂಕ್ ಮಾಡಿದ್ರು. ಸೊ ನಾವೇನು ಇರ್ಲಿ ಅಪ್ಪ ಮುಂದಕ್ಕೆ ಹೋಗ್ಲಿ, ನೋಡಮ್ ಯಾವ್ದಾರ ಕೊಡ್ತಿರ್ಬೇಕು ದೇವ್ರು ಮುಂದೆ ಯಾವ್ದಾರ ಒಂದು ದಾರಿ. ಲಾಸ್ಟ್ ಟೈಮ್ ನಿಮ್ಗೊಂದು ರಂಗಮಂದಿರದಾಗ ಒಂದು ಸನ್ಮಾನ ಐತಲ್ಲ, ಅದು ಎದ್ರದ್ದು ಬಗ್ಗೆ ಆಗಿತ್ತು? ಕರ್ನಾಟಕ ರಾಜ್ಯೋತ್ಸವ. ಅಂದ್ರೆ ಅದು ಏನ್ ನೋಡಿ ಸನ್ಮಾನ ಮಾಡ್ತೀರಿ ಅದ್ರಲ್ಲಿ? ಅದೇ ಹಿಂಗೆ ಕ್ರಿಯೇಟರ್ಸ್. ಓಕೆ. ಅದ್ರ ಬಗ್ಗೆ ಏನು ಥೋಡೆ ಹೆಚ್ಚು ಕಮ್ಮಿ ಮಾತಾಡ್ಬೇಕಂದ್ರೆ? ಇಲ್ಲ, ಆಲ್ಮೋಸ್ಟ್ ಅದು ನಮ್ಮ ಟೀಮ್ನವರೇ ಮಾಡಿರೋದು ಇವೆಂಟ್. ಫಸ್ಟ್ ಟೈಮ್ ಇತ್ತು ಅವ್ರದ್ದು ಮಾಡಿರೋ. ಈಗ ಎಲ್ಲ ಕ್ರಿಯೇಟರ್ಸ್ಗಳಿಗೆ ಮಾಡತ್ತಿರು, ನಮಗೆ ಅಂತಿಲ್ಲ ಎಲ್ಲರಿಗೂ ಮಾಡತ್ತಿರು. ಸೊ ಈಗ ನಮ್ದೇ ಅದ, ಹಿಂಗೆ ನಮ್ದೇ ಓನ್ ಅದ. ನಾ ಬ್ಯಾಡ ಭೀ ಅಂದೆ, ಯಾಕೆ ಇವ್ರೇ ಮಾಡ್ಕೊಳತ್ತ ಹಿಂಗೆ ಅನಿಸ್ತದ. ಸೊ ನಾ ಏನು ಮಾಡಿದೆ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಇತ್ತು ಪಬ್ಲಿಕ್ ಆವಾಗ ಮಾಡ್ಕೊಂಡ. ಯಾಕಂದ್ರೆ ನಮ್ದು ಇವೆಂಟ್ ಇಟ್ಕೊಂಡು ನಾವೇ ಹೆಂಗೆ ಮಾಡ್ಕೋಬಹುದು, ಹಂಗೆ ಬರಲ್ಲ. ಮಾಡ್ಕೊಂಡು ನಮಗೆ ಗೊತ್ತಾಯ್ತದ, ಪಬ್ಲಿಕ್ಕಿಗೂ ಗೊತ್ತಾಯ್ತದ. ಯಾವ್ದವ್ರೆ ಯಾರ ಒಂದೇ ಟೀಮ್ದವ್ರ ಅವ್ರು ಹಿಂಗೆ ಇತ್ತು. ಈಗ ನಾವೇ ಸಲ್ಮಾನ್ ಮಾಡ್ಕೊಂಡ್ರೆ ಹಿಂಗೆ ಹಂಗಿರ್ಬಾರ್ದು, ಅದು ಕ್ರೇಜ್ ಜರ ಆರಾಗಿರ್ಬೇಕು. ಅಪ್ಪ ನಾವು ಒಳ್ಳೆಯರ ಅಂದ್ರೆ ಅವಾಗ ನಿಂತರೂ ನಡೆದೈತು. ಅದ್ ಬಿಟ್ಟು ಭಾಳ ತೈಲ್ ಆಗ್ಯಾವ ನಾನು ಸನ್ಮಾನ ಅವನ. ಬಟ್ ಎಲ್ಲ ಸನ್ಮಾನ ಯಾಕೆ ಮಾಡ್ತಾರೆ ಅಂದ್ರೆ ಈಗ ಒಂದು ಹಣ ಏನೋ ಅಷ್ಟೇ. ಅಂದ್ರೆ ಈಗ ನಿಮ್ಗೆ ಫಸ್ಟ್ ಸನ್ಮಾನ ಯಾವಾಗ ಆಗಿತ್ತು, ಎಲ್ಲಾಗಿತ್ತು? ಫಸ್ಟ್ ಸನ್ಮಾನ ಅಂತೂ ಅಷ್ಟು ನೆನಪಿಲ್ರಿ, ಹಂಗಾರ ಭಾಳ ಆಗ್ಯಾವ, ಅಷ್ಟು ನೆನಪಿಲ್ಲ. ಹೌದಿಲ್ಲ? ಅದು ಸನ್ಮಾನ ಮಾಡ್ತಿದಾಗ ಒಂದು ಪ್ರೌಡ್ ಫೀಲ್ ಆಯ್ತು, ಒಂದು ಇಮೋಷನ್ಸ್ ಬರ್ತದಲ್ಲ, ಆ ಇಮೋಷನ್ ಅಂತ ಹೇಳ್ಬೋದಾ? ನಾ ಇಷ್ಟು ಎತ್ತರ ಬೆಳಿಲತ್ತಿಲ್ಲ, ಹಿಂಗ್ ಕರ್ಸಿನ ತೈಲ್ ಬಿ ಇಷ್ಟು ವ್ಯಾಲ್ಯೂ ಕೊಡ್ಲತ್ತಾರಲ್ಲ ನಮ್ಗ ಅಂದ್ರೆ 4 ಮಂದಿಗೆ ನೋಡಿ ಗೊತ್ತಾಗ್ಲತ್ತದಲ್ಲ ಹಿಂದ್ ಏನದ ಕ್ರೇಜ್. ಇವ ಡಾನ್ಸರ್ ಅನ ಅವ ಗೊತ್ತಿರ್ತದ, ಇವ ಡಾನ್ಸರ್ ಅನ. ಯಾಕೆ ಈಗ ಸುಮ್ಮನೆ ಮಾಡಿದ್ರು ಯಾರಾಗಿರ್ಬೇಕು, ಅವಂದು ಏನದ ಹೇಳಿ ಮಾಡ್ತಾರ. ಈಗ ಬೇರೆ ಡ್ಯಾನ್ಸರು ಬೇರೆ ಡ್ಯಾನ್ಸರ್ ಈಗ ಬಿದ್ರಾಗ ಆಲ್ರೆಡಿ ಬಹಳಷ್ಟು ಜನ ಬೇರೆ ಡ್ಯಾನ್ಸರ್, ಸೊ ನೀವು ಬಿ ಡ್ಯಾನ್ಸರ್ ಇದೆ, ಅವ್ರಿಗೆ ನಿಮ್ಗೆ ಏನ್ ವ್ಯತ್ಯಾಸ ಅದ? ಅಂದ್ರೆ ಯಾವ್ದಾರ ಅಂದ್ರೆ ಈಗ ನಿಮ್ದು ಫೇಮ್ ಜಾಸ್ತಿ ಅದ, ಅವ್ರ ಫೇಮ್ ಕಮ್ಮಿ ಅದ, ಹೌದಲ್ಲ? ಇದೇ ಒಂದ್ ರೀಸನ್. ಇದೇ ಚಾನ್ಸ್ ಹೊಡೆದ್ರಿ ನೀವು? ಚಾನ್ಸ್ ಅಂತ ಈಗ ಆಲ್ಮೋಸ್ಟ್ ಈಗ ಗೊತ್ತಲ್ಲ, ಇದು ಪ್ಲಸ್ ಪಾಯಿಂಟ್ ಅದ, ನಾ ಯೂಸ್ ಯಾಕೆ ಮಾಡ್ಕೋಬಾರ್ದು, ಅದು ನನ್ ಥಿಂಕ್. ಹಂಗಾರೆ ಎಲ್ಲ ಡಾನ್ಸರ್ಸ್ ಎಲ್ಲ ಸರಿಯಾಗ್ಯಾರ. ಅಂದ್ರೆ ಬೇರೆ ಡ್ಯಾನ್ಸರ್ಗಿಂತ ಬಿ ಅಂದ್ರೆ ಡ್ಯಾನ್ಸರ್ ಎಲ್ಲರದ್ದು ಹೆಸರು ಅದ, ಬಟ್ ಅದ್ರಾಗ ಬಿ ನಿಮ್ ತೊಡೆ ಗೊತ್ತ ಹೆಸರು ಅದಲ್ಲ, ಅದಕ್ಕೆ ಸ್ವಲ್ಪ ಜರ ಒಂದ್ ಟೈಪ್ ಇಲ್ಲ, ಅದ್ರ ಕಡೆ ಸ್ವಲ್ಪ ಕಾಣ ಬರ್ತದ್ರಿ, ಅಟ್ರಾಕ್ಷನ್ ಐತದ ಏಕ್ದಮ್ ಸೇ. ಒಂದ್ ಚೀಸ್ ನೋಡೋದಂದ್ರೆ ಅದು ಒಂದ್ ತರ ಅದಲ್ಲ, ಅದು ಚೀಸ್ ಈಗ ಫೋಕಸ್ ಅದಕ್ಕೆ ನೋಡ್ತಾರ, ಹಂಗ ಆ ಟೈಪ್. ಸೊ ಡ್ಯಾನ್ಸರ್ದಾಗಿ ಸೊ ನೀವು ಹೈಟ್ ಕಮ್ಮಿ ಇದ್ದಿದ್ದಕ್ಕೋಸ್ಕರ ಸೊ ಫೋಕಸ್ ಜಾಸ್ತಿ ಈ ಕಡೆ ಅದ. ಸೊ ಎವರೇಜ್ ಇದ್ದವ್ರದ್ದು ಎವರೇಜ್ ಲೆವೆಲ್ದಾಗ, ಸೊ ಕಮ್ಮಿ ಇದ್ದು ಜಾಸ್ತಿ ಈ ಕಡೆ ಫೋಕಸ್ ಅದ. ಮತ್ ನಾ ಅನ್ಕೊಂಬೇಡ ನಂದೇ ಅದ, ನಾನೇ ಹಿಂಗ್ ಅದು ಥಿಂಕ್ ಮಾಡೋದು ಎಲ್ಲರೇ. ಓಕೆ, ರೈಟ್ 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 ರೈಟ್. ಒಳ್ಳೆ ರೀತಿಯಿಂದ ಇದು ಮಾಡಿದ್ರಿ. ಬಟ್ ನಂದು ಥಿಂಕ್ ಸ್ವಲ್ಪ ಅಲಗ್ಯದ. ಈಗ ನಾ ಎಲ್ಲರೂ ಬೇಕು ಆಕ್ಚುಲಿ, ಎಲ್ಲರಪ್ಲೆ ನಡ್ಸ್ಕೊಂಡು ಹೋಗ್ಬೇಕು.
ಈ ಐಟಮ್ ಅಂದ್ರೆ ನಾ ಕಾಮನ್ ಅದ ನಡೀತದ. ಈ ಡಾನ್ಸರ ಬರ್ತದ, ಡ್ಯಾನ್ಸ್ ಮಾಡ್ತೀನಿ. ಹಂಗಾರ ಭಾಳ ಜನ ಅರ ಬೀದರಲ್ಲಿ, ಸ್ವಲ್ಪ ಅಲಗದ ಹೊಟ್ಟೆ ನಂದು. ಹೌದಲ್ಲ. ಈಗ ನಿಮ್ಮ ಲೈಫ್ ಬರೆದಾಗ ಥೋಡೆ ಡೀಪ್ ಹೋದ್ರಿ ಅಂತಂದ್ರೆ ಅದು ಲೈಕ್ ಇಮೋಷನ್ ಲೆವೆಲ್ ಹೋದ್ರಿ ಅಥವಾ ನೀವು ಥೋಡೆ ಡೀಪ್ ಲೆವೆಲ್ ಹ್ಯಾಪಿನೆಸ್ ಲೆವೆಲ್ ಥೋಡೆ ಡೀಪ್ ಹೋದ್ರಿ ಅಂದ್ರೆ ಡೀಪ್ ಲೆವೆಲ್ ಅಂದ್ರೆ ಏನು ಮಾತಾಡ್ಬೋದು ನೀವು? ಡೀಪ್ ಕೆಳಗೆ ಒಳಗಿನಿಂದ ಅಂದ್ರೆ ಏನು ಮಾತಾಡ್ಬೋದು? ನೀವೇ ಮಾತಾಡ್ರಿ, ಹೆಂಗೆ ಮಾತಾಡ್ತೀವಿ? ಇಮೋಷ್ನಲ್ ಆಯ್ತದ, ಬಟ್ ಯಾಕೆ ಆಯ್ತದ ಅಂದ್ರು ಈಗ ಒಂದೊಂದ್ಸಲ ಅಂತ ನಾ ಬಿ ಇರ್ಬೇಕಿತ್ತಪ್ಪ ಸ್ವಲ್ಪ ಹೈಟು, ನಾನು ಬಿ ಇದು ಆಯ್ತಿತ್ತು. ಈಗ ಎಲ್ಲ ಗಾಡಿ ನಾ ಈಗ ಆಯ್ತದ ಇಮೋಷ್ನಲ್ ನನಗೆ ಭಾಳ ಆಯ್ತದ. ನನ್ನಷ್ಟು ಥಿಂಕ್ ಬಿ ಯಾರು ಮಾಡ್ತಾರೋ ಮಾಡಲ್ಲ, ಕರೆ ಹೇಳಕ್ಕೆ ನಾ ಭಾಳ ಥಿಂಕ್ ಮಾಡ್ತೀನಿ. ನಾ ಇದು ಜಾಗಕ್ಕೆ ಹೋಗೋದಿದ್ರ ಬಿ 2 ಸಲ ವೇಚಸ್ ಹೋಗ್ತೀನಿ ಅಲ್ಲಿ ಹೋದ್ರೆ ನನಗೆ ಏನು ಕಮ್ಜೋರಿ ಬೀಳುತ್ತೇನೋ ಅದಕ್ಕಂದು ಅನಿಸ್ತದ. ಒಂದೊಂದ್ಸಲ ಹೈಟ್ ಇರ್ಬೇಕಿತ್ತು, ಒಂದೊಂದ್ಸಲ ಕಡಿಮೆ ಆಯ್ತು. ಈಗ ಹಂಗಾರ ಅದ ಆಸೆ ಆಗಲ್ಲ. ಬಟ್ ಮತ್ತೇನಾಗುತ್ತೆ ನೀವು ಗ್ರೋತ್ ಬರದಾಗ ಏನೇನು ವಿಚಾರ ಬರ್ತದೆ ಅಂದ್ರೆ ಯಾವ ಲೆವೆಲ್ ಗ್ರೋತ್ ಆಗ್ಬೇಕು ಅನ್ನಿಸ್ತದೆ ನಿಮ್ಗೆ? ಹೆಂಗೆ ಅನ್ನಿಸ್ತದ? ಹೆಂಗೆ ಇರ್ಬೇಕು ಅನ್ನಿಸ್ತದೆ ನಿಮ್ಗೆ ಲೈಫಿನಾಗ? ಆಮೇಲೆ ಲೈಫ್ ಏನು ಶಾರ್ಟ್ ಈಗ ನಡಿಲತ್ತಿದಲ್ಲ ಅಷ್ಟೇ, ಇರಲಿ ಅಷ್ಟಕ್ಕೂ ಅಷ್ಟೇ. ಈಗ ಜಾಸ್ತಿ ಥಿಂಕ್ ಮಾಡಿದ್ರೆ ಅಲ್ಲಿ ಸ್ಟಾಪ್ ಐತೆ ನಂಗೆ ಗೊತ್ತು. ಸೊ ನಾ ಥಿಂಕ್ ಮಾಡಲ್ಲ ಅದಮ್ಮ. ಓಕೆ. ಅಂದ್ರೆ ಈಗ ಯಾವ್ದಾದ್ರು ಬಾರದಾಗ ನಾವು ಮಾತಾಡ್ಬೇಕಾಯ್ತು ಅಂತ ತಿಳ್ಕೊರಿ, ಯಾವುದೇ ಒಂದು ಸಿಸ್ಟಮ್ ಆಯಿತು, ಯಾವುದೇ ಒಂದು ವಿಚಾರ ಬಾರದಾಗ ಮಾತಾಡ್ಬೇಕಾಯ್ತು ಅಂದ್ರೆ ನಮ್ದು ಅದೇ ಓನ್ ಥಿಂಕ್ ಚಲೋ ಆಯ್ತು, ಓನ್ ಮಾತುಗಳು ಚಲೋ ಆಯ್ತು, ಹೌದಿಲ್ಲ? ಹಾಗಂತೂ ಈಗ ನೀವು ಏನು ಬೆಳೆದು ಬಂದಿರಿ, ನಿಮ್ಮ ಜರ್ನಿ ಏನು ಪಾಸ್ ಆಗ್ಯದ. ಸೊ ಈ ಜರ್ನಿ ಬರೋದಾಗ ನೀವೇ ಓನ್ ಮಾತಾಡ್ಕೋಬೇಕಿತ್ತು ಅಂತಂದ್ರೆ ಹೆಂಗೆ ಮಾತಾಡ್ಕೊತ ಬರ್ತೀರಿ? ಸ್ಟಾರ್ಟಿಂಗು ನಾವು ಒಬ್ಬನೇ ಇದ್ದೆ, ನಮ್ಮ ಮಗ ಅವ್ರಿಗೂ ಗೊತ್ತಿದ್ದಿಲ್ಲ ಇವ ಹಿಂಗಾಯ್ತಾನಂತ. ಈ ಯಾರ್ದವ್ರಿಗೆ ಗೊತ್ತಿರಲ್ಲ. ಈಗ ಹುಟ್ಟಿಸಿಂದಪ್ಪ ಏನು ಮಾಡಕ್ ಬರಲ್ಲ. ಬೆಳೀತಾ ಬೆಳೀತಾ ಸ್ಟಾಪ್ ಅದ. ಈಗ ಅವ್ರಿಗೆ ಅನಿಸ್ತಕಿ ಯಾಕೋ ಹಿಂಗ ಅವ್ರೆಲ್ಲ ಮಾಡ್ಸ್ಯಾರ, ಎಲ್ಲ ಹಾಸ್ಪಿಟಲ್ ಆಗಲಿ ಏನೋ ಆಗಲಿ ಎಕ್ಸ್ಪರ್ಟ್ ಎಲ್ಲ ಮಾಡ್ಸ್ಯಾರ ಆಗೋಲ್ಲೋಯ್ತು. ಆಮೇಲೆ ತಮ್ಮ ತಂಗಿ ಹುಟ್ಟರು, ಅವ್ರನ್ನೂ ಬರಬರ್ರ ಅವ್ರು. ಓಕೆ, ನಂದೊಬ್ಬನು. ಈಗ ಮನೆ ದೊಡ್ಡವನೇ, ಮನೆಗೂ ಏನಂಬಲ್ಲ, ಯಾಕ ಇವು ಹಿಂಗೆ ಅಂತ ಏನಂಬಲ್ಲ. ಗೊತ್ತಿದ್ದಿರ್ಬೇಕು ಏನು ಭೀ ಮಾಡ್ತಾನ, ಓಡಾಡ್ತಾನ, ಬರ್ತಾನ ಹಿಂಗೆ. ಬಟ್ ಯಾಕಂಬಲ್ಲ ಅಂದ್ರೆ ಈಗ ಮನ್ಸು ಬರೋದು ಮನೆ ಕುಂತು ಮನುಷ್ಯ. ಯಾಕೆ ಮನಸ್ಸು ಬರೋದು ಅಂದ್ರೆ ಈಗ ಒಂದು ಹಣ ಅಂದ್ರೆ ಅವನದೊಂದು ಕೆಲ್ಸಕ್ಕೆ ಹೋಯ್ತಾನೆ, ಇವನಿಗೆ ಏನಾಗಲ್ಲ. ಸೊ ಇದ್ದಿರ್ಬೇಕು 1 ಗಂಟೆ ಯಾರ್ದಾರ ಫ್ರೆಂಡ್ಸ್ ಸಂಗಟ ಮನೆಗೆ ನೋಡೋದು ಪ್ರಾಬ್ಲಮ್. ಮನೆಗೆ ನೋಡಿ ಏನು ಏನೂ ಅಂಬಲ್ಲ, ಹಿಂಗೆ ಮಾಡಬೇಡ ಹಿಂಗೆ ಮಾಡೋಣ. ಅವ್ರಿಗೆ ಗೊತ್ತದಕ್ಕಿ ಮನೆಗೆ ಉಳ್ದು ಮನುಷ್ಯನ್ ಡೈವರ್ಟ್ ಅಲಾಗ ಹೋಗೋಯ್ತು ಥಿಂಗ್ಸ್ ಮಾಡಿ ಯಾಕಪ್ಪ ಹಿಂಗ ಅಂತ. ಸೊ ನಮ್ಮನೆ ಫ್ರೀಡಮ್ ಕೊಟ್ರ, ಖರೆ ಫ್ರೀಡಮ್ ಕೊಟ್ರ. ಹಿಂಗೆ ನನಗೂ ಸ್ವಲ್ಪ ಮಾಡ್ತಾ ನನಗೆ ತಿಳಿಲತ್ತತ್ತು ಸ್ವಲ್ಪ. ಬಟ್ ನಾ ಬಿ ಹಿಂಗಿರ್ಬೇಕಿತ್ತಲ್ಲ, ಯಾಕೆ ಹಿಂಗಾಯ್ತು, ಈಗ ಏನು ಮಾಡಕ್ಕೆ ಬರಲ್ಲ. ಈಗ ತಾಲತ್ತು ನಂಗೆ ಅನ್ನಿಸ್ತು ಆಗ್ಬೇಕಪ್ಪ, ಹಿಂಗಿದ್ರು ಸರಿಯಾಗಿರ್ಬೋದು. ನಾನು ಕೊಟ್ಟೆ ನನ್ನ ಹತ್ರ ಯಾರು ಇರ್ಬಾರ್ದು, ಈ ಟೈಪ್ ಹುಟ್ಟಬಾರ್ದು. ದೇವ್ರು ಕೊಟ್ಟಿದ್ರಲ್ಲ, ಏನು ಮಾಡಕ್ ಬರಲ್ಲ. ಆ್ಯಕ್ಚುಲಿ ಇದೇ ಬೇಡದಪ್ಪ, ಒಂದು ಏನೋ ಒಂದು ಈ ಟೈಪ್ರ ಇರಬಾರ್ದು. ಈಗ ಹಾರ ಅವ್ರಿಗೆ ಅವ್ರಿಗೆ ಈಗ ಹಾರಲ್ಲ. ಈಗ ನಿಮ್ಮ ಈ ಮಾತು ಕೇಳಿದ್ರೆ ಬೇರೆ ಯಾರೊಬ್ರು ಇರ್ತಾರೆ, ಅವ್ರಿಗೆ ಹರ್ಟ್ ಆಯ್ತದ. ಸೊ ಅವ್ರಿಗೆ ಅವ್ರದ್ದು ಒಂದು ಅಲಗಿರ್ತದ್ರಿ. ಅದಕ್ಕೆ ಹೇಳ್ತೀನಲ್ಲ, ಆ ಟೈಪ್ ಇದೇ ಬೇಡ್ದು ಯಾರನ್ನು ಅಂದ್ರೆ ಹಂಗೆ ಹುಟ್ಟಬಾರ್ದು. ಒಂದು ಟೈಪ್ ಇರ್ಬೇಕು, ಒಂದೇನೋ ಕೈ ಕಾಲು ಹಿಂಗಿದ್ರು ನಡೀತದ. ಓಕೆ, ಅವ್ರದ್ದು ಅಲಾಗಿರ್ತದ ರೀ ಮತ್ತು ಈ ಟೈಪ್ ಇತ್ತಂದ್ರೆ ಏನು ಆಗಲ್ಲ ಕೆಲಸ. ಒಂದು ಟ್ಯಾಲೆಂಟ್ ಇತ್ತಂದ್ರೆ ಮುಂದೆ ಅಷ್ಟೇ. ಅವ್ರದ್ದು ಏನು ಬಿ ಇರ್ಲೋಯ್ತಲ್ಲ ಅಷ್ಟೇ ಇರ್ಬೇಕಾಯ್ತು. ಅವ ಇದ್ದೇನು ವೇಸ್ಟ್ ಟೈಪ್. ನಾವು ಅಲ್ಲಿ ಥಿಂಕ್ ಮಾಡಿ ಯಾಕೆ ನನಗೆ ಡಾನ್ಸ್ ಟ್ಯಾಲೆಂಟ್ ಅದ, ಏನು ಭೀ ಬರ್ತಿದ್ದಿಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಏನು ಭೀ ಈಗ ಓದೋದೇನು ಓದ್ತೀನಿ, ಬಟ್ ನಾಚಿಕೆ ಬರ್ತದೆ. ಅಪ್ಪ ಏನಂತಾರೆ ಇವರು, ನಾ ಹಿಂಗಿದ್ದೆ ಹಂಗೆ ಅಂತ. ಸೊ ನಾನು ಡಾನ್ಸ್ದಾಗ ಸ್ವಲ್ಪ ಫೋಕಸ್ ಮಾಡಿ ನನ್ನ ಒಂದು ಸ್ಟ್ಯಾಂಡ್ ಅದ. ಈಗ ಡಿಪೆಂಡ್ ಮೇಲೆ ಇದ್ದೀನಿ. ಇನ್ನು ಮುಂದೆ ಥಿಂಕ್ ಅದ, ನೋಡೋಣ ಯಾವ್ದಾರ ಕೈ ಹತ್ತಲಿ ನೋಡ.
ಓಕೆ ಸೊ ಮ್ಯಾರೇಜ್ ಈಗ ಆಲ್ಮೋಸ್ಟ್ ಆಲ್ ಮ್ಯಾರೇಜ್ ಏಜಿಗೆ ಬಂದಿರಿ ಆಲ್ಮೋಸ್ಟ್ ಆಲ್. ಸೊ ಮ್ಯಾರೇಜ್ ಏಜಿಗೆ ಬಂದ ಮ್ಯಾರೇಜ್ ಏನು ಫೀಲಿಂಗ್ಸ್ ಮ್ಯಾರೇಜ್ ಅಂದ್ರೆ ಯಾವ ಥರ ಫೀಲಿಂಗ್ಸ್ ಇರ್ತದೆ? ಅಂದ್ರೆ ಇನ್ನ ಭಾಳ ಇನ್ನು ನೋಡಮ್ ಇಲ್ಲ ಅದ ಖರೆ ಈಗ ಡೌಟ್ಸ್ ಇರ್ತದಲ್ಲ ಈಗ ಹಿಂಗೆ ಅನ್ನೋ ಡೌಟ್ಸ್ ಇರ್ತದೆ ಅನ್ಸಲ್ಲ. ಸೊ ಡೌಟ್ ಬಗ್ಗೆ ಇನ್ನ ಅಷ್ಟೊಂದು ಥಿಂಕ್ ಮಾಡಿಲ್ಲ, ಮಾಡಮ್ ಅಂತ ಅಷ್ಟೇ ಅದ. ಎಸ್ ಎಸ್ ಆಗ್ಲಿ ಇನ್ನ ಒಂದು ಸ್ಟ್ಯಾಂಡ್ ಇದ್ನಲ್ಲ, ಈಗ ಪಬ್ಲಿಕ್ಗೆ ಗೊತ್ತಿಲ್ಲ ಅಯ್ಯೋ ಹಿಂಗನ ಯಾರು ಕೊಡಲ್ಲ ಹಿಂಗಿರ್ತದೆ. ಸೊ ಹಂಗೆ ಹುಡುಗಿಯರ ನಾವಲ್ಲಿ ಇದು ಮಾಡಲ್ಲ ಎಲ್ಲ. ಸೊ ಅಜೋರ್ ಪಾಡ್ಕಾಸ್ಟ್ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾನೇ ಚೆನ್ನಾಗಿ ಅನಿಸ್ತು. ಓಕೆ ರೈಟ್ ಯಾಕಂದ್ರೆ ನಾನು ಇದು ಫಸ್ಟ್ ಟೈಮ್. ರೈಟ್. ನನಗೆ ಗೊತ್ತನೇ ಇದ್ದಿದ್ದಿಲ್ಲ ಹೆಂಗೆ ಯಾವ ಥರ ಇರ್ತದಿಲ್ಲ, ಯಾವ ಥರ ಟ್ರೀಟ್ ಮಾಡ್ತೀನಿ. ಸೊ ಸರಿಯಾಗಿ ಅನ್ನಿಸ್ತು ನನಗಂತೂ. ನಂದು ಮನಸ್ಸಿನಿಂದ ಹೇಳ್ಕೊಂಡ. ಥ್ಯಾಂಕ್ ಯು ಸೊ ಮಚ್.